ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಗ್ಲೋಬಲ್ ಎಜುಕೇಷನ್ ಬನಹಟ್ಟಿ ಸಂಸ್ಥೆಗೆ ಸ್ವಾಗತ. ಸೊ ಸ್ಪರ್ಧಾ ಮಿತ್ರರೇ, ಇವತ್ತು ನಾವು ಕೆ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಸೊ ಇವುಗಳನ್ನು ಏನಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳಷ್ಟು ಪ್ರಮುಖವಾದಂಥ ಪ್ರಶ್ನೆಗಳಿವು. ಈ ಪ್ರಶ್ನೆಗಳನ್ನು ಈಗಾಗಲೇ ಏನು ಮಾಡ್ಯಾನ ಅಂದ್ರೆ ಪ್ರಿವಿಯಸ್ ಇಯರ್ಗೆ ಸಾಕಷ್ಟು ಬಾರಿ ಅರೈಸ್ ಮಾಡ್ಯಾನ. ಹೀಗಾಗಿ ನೀವು ಕೂಡ ಏನಪ್ಪ ಇವುಗಳನ್ನು ಸರಿಯಾಗಿ ಏನಪ್ಪ ನೋಟ್ ಮಾಡ್ಕೊರಿ. ನೋಟ್ ಮಾಡಿಕೊಂಡು ಏನಪ್ಪ ಅಂದ್ರೆ ನೀವು ಅವುಗಳನ್ನು ರಿವಿಷನ್ ಮಾಡ್ಕೊರಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಗೆ ನಾನು ಮೂವ್ ಆಗ್ತೇನೆ. ಮೊದಲನೇ ಪ್ರಶ್ನೆ ಈ ರೀತಿದೆ. ಸೊ ಮೊದಲನೇ ಪ್ರಶ್ನೆ ಏನಪ್ಪ ಅಂದ್ರೆ, ಭಾರತೀಯ ಸಾಹಿತ್ಯದಲ್ಲಿ ಒಟ್ಟು ವೇದಗಳ ಸಂಖ್ಯೆ ಎಷ್ಟು ಅಂತ ಕೇಳೋಣ. ನೋಡ್ರಿ, ಮೊದಲನೇ ಪ್ರಶ್ನೆ ಏನಪ್ಪ ಅಂದ್ರೆ, ಒಟ್ಟು ವೇದಗಳ ಸಂಖ್ಯೆ ಎಷ್ಟು ಅಂತ ಐತ್ರಿ. ಒಟ್ಟು ವೇದಗಳ ಸಂಖ್ಯೆ ಎಷ್ಟು ಅಂತ ನಾವು ನೋಡ್ಕೊತ ಹೋದಾಗ ಪ್ರಮುಖವಾಗಿ 4 ವೇದಗಳು ಬರ್ತಾವೆ. ಎಷ್ಟು ವೇದಗಳು ಬರ್ತಾವ ಅಂದ್ರೆ 4 ವೇದಗಳು ಬರ್ತಾವ. ಯಾವ್ಯಾವ ಅಂದ್ರೆ, ಒಂದನೇದು ಬರ್ತೈತ್ರಿ, ಒಂದನೇದು ಯಾವ್ದಂದ್ರೆ ಋಗ್ವೇದ ಅಂತ, ಒಂದು ಋಗ್ವೇದ ಅಂತ. ಸೊ ಅದೇ ರೀತಿಯಾಗಿ ಎರಡನೇದು ಬರ್ತೈತಿ ಯಜುರ್ವೇದ, ಯಜುರ್ವೇದ ಅಂತ. ಎರಡನೇ ಪ್ರಮುಖವಾದಂತಹ ವೇದ ಇದು ಯಜುರ್ವೇದ ಅನ್ನೋದನ್ನ ನಾವು ನೋಡ್ತೀವಿ. ಮೂರನೆಯ ಪ್ರಮುಖ ವೇದ ಸಾಮವೇದ, ಸಾಮವೇದ. ನಾಲ್ಕನೆಯ ಪ್ರಮುಖ ವೇದ ಅಥರ್ವಣ ವೇದ, ಅಥರ್ವಣ ವೇದ ಅನ್ನೋದೇನಪ್ಪ ಅಂದ್ರೆ ಕಾಣ್ತೀವಿ. ಒಟ್ಟು ಎಷ್ಟು ವೇದಗಳದಾವ ಅಂದ್ರೆ 4 ಪ್ರಮುಖ ವೇದಗಳದಾವ. ಎಷ್ಟು ವೇದಗಳದಾವ್ರಿ? 4 ಪ್ರಮುಖ ವೇದಗಳು. ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇದರಲ್ಲಿ ಅತ್ಯಂತ ಹಳೆಯ ಮತ್ತು ಮೊದಲ ವೇದ ಅಂದರೆ, ಅತ್ಯಂತ ಹಳೆಯ ಮತ್ತು ಮೊದಲ ವೇದ ಅಂದ್ರೆ ಋಗ್ವೇದ. ಈ ಋಗ್ವೇದದಲ್ಲಿ 10 ಮಂಡಲಗಳನ್ನು ಕಾಣ್ತೀವಿ. 1028 ಶ್ಲೋಕಗಳು ಇರುವುದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಎರಡನೇ ವೇದ ಯಾವುದಂದ್ರೆ ಯಜುರ್ವೇದ. ಈ ವೇದದಲ್ಲಿ ಯಾವುದೇ ರೀತಿಯಾದಂಥ ಮಂಡಲಗಳು ಇಲ್ಲ ಹಾಗೂ ಶ್ಲೋಕಗಳು ಇಲ್ಲ. ಯಾವುದೇ ರೀತಿಯಾದಂಥ ಶ್ಲೋಕಗಳು ಕಂಡು ಬರೋದಿಲ್ಲ. ಬಟ್ ಈ ವೇದವು ಏನನ್ನ ಮಾಹಿತಿ ನೀಡ್ತೈತಿ ಅಂದ್ರೆ, ಯಜ್ಞ ಯಾಗಗಳನ್ನು ಮಾಡುವ ವಿಧಿವಿಧಾನಗಳನ್ನು ಈ ವೇದ ಒಳಗೊಂಡೈತಿ. ಯಜ್ಞಯಾಗಗಳನ್ನು ಮಾಡುವ ವಿಧಿವಿಧಾನಗಳನ್ನು ಒಳಗೊಂಡಿರುವ ವೇದ ಅಂದ್ರೆ ಅದು ಯಜುರ್ವೇದ. ಇನ್ನ ಸಾಮವೇದ ಅಂತ ಬರ್ತೈತ್ರಿ. ಸಾಮವೇದ ಸಂಗೀತದ ಬಗ್ಗೆ ಉಲ್ಲೇಖವನ್ನ ಹೊಂದೈತಿ. ಅದಕ್ಕಾಗಿ ಇದನ್ನ ಸಂಗೀತ ವೇದ ಅಂತ ಕರೀತಾನೆ. ಸಾಮವೇದವನ್ನ ಏನಂತ ಕರೀತಾರಂದ್ರ ಸಂಗೀತ ವೇದ ಅಂತ ಕರೀತಾನೆ. ಇನ್ನ ಕೊನೆಯ ವೇದ ಯಾವ್ದಂದ್ರ ಅಥರ್ವಣ ವೇದ ಅನ್ನೋದು. ಈ ಅಥರ್ವಣ ವೇದ ಏನಪ್ಪ ಅಂದ್ರ ಮಾಟ ಮಂತ್ರಗಳನ್ನ ಮಾಡುವಂತಹ ನಿಯಮಾವಳಿಗಳನ್ನ ಒಳಗೊಂಡೈತ್ರಿ. ಏನಪ್ಪ ಅಂದ್ರ ಯಂತ್ರ, ತಂತ್ರ, ಮಂತ್ರ, ಆಮೇಲೆ ಇಂದ್ರಜಾಲಿಕ ವಿಷಯಗಳನ್ನ ಒಳಗೊಂಡಿರುವಂತಹ ವೇದ ಅಂದ್ರ ಅದು ಅಥರ್ವಣ ವೇದ ಅನ್ನೋದು. ಒಟ್ಟಾರೆಯಾಗಿ 4 ವೇದಗಳು ನಮ್ಮ ಹಿಂದೂ ಸಾಹಿತ್ಯದಲ್ಲಿ ಕಂಡು ಬರ್ತಾವ ಅನ್ನೋದು. ಸೊ ಈ 4 ವೇದಗಳನ್ನ ರಚಿಸಿದವರು ಯಾರಂದ್ರ ಆರ್ಯರು ಅನ್ನೋದನ್ನ ನಾವು ಕಾಣ್ತೀವಿ. ಆರ್ಯರು. ಸೊ ಆರ್ಯರು ಏನಪ್ಪ ಅಂದ್ರ 4 ಪ್ರಮುಖವಾದಂತಹ ವೇದಗಳನ್ನ ರಚಿಸಿದ್ರು. ಹೀಗಾಗಿ ಆರ್ಯರ ಕಾಲಾವಧಿಯನ್ನ ವೇದಗಳ ಕಾಲ ಅಂತ ಕರಿತೀವಿ. ಇಂಥ ಆರ್ಯರ ಪೂಜ್ಯನೀಯ ನದಿ ಯಾವ್ದಂದ್ರ ಅದು ಸರಸ್ವತಿ ನದಿ ಅನ್ನೋದನ್ನ ಕಾಣ್ತೀವಿ. ಈ ಸರಸ್ವತಿ ನದಿಗೆ ಇರುವ ಪ್ರಾಚೀನ ಹೆಸರು ಏನಂದ್ರ ಗಗ್ಗರ್ ನದಿ. ಈ ಗಗ್ಗರ್ ನದಿ ಎಲ್ಲಿ ಕಂಡು ಬರ್ತೈತಿ ಅಂದ್ರ ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬರ್ತೈತ್ರಿ. ಪ್ರಸ್ತುತ ಈ ನದಿ ಏನಪ್ಪ ಸಂಪೂರ್ಣವಾಗಿ ಬತ್ತಿ ಹೋಗಿರೋದನ್ನ ಕಾಣ್ತೀವಿ. ಇನ್ನ ಎರಡನೇ ಪ್ರಶ್ನೆಗೆ ನಾನು ಮೂವ್ ಆಗ್ತಾನು. ಎರಡನೇ ಪ್ರಶ್ನೆ ಏನಪ್ಪ ಅಂದ್ರ, ಅಕ್ಬರ್ ನಾಮ ಎನ್ನುವಂತಹ ಕೃತಿಯನ್ನ ನೋಡ್ರಿ, ಏನಪ್ಪ ಅಂದ್ರ ಅಕ್ಬರ್ ನಾಮ ಎನ್ನುವಂತಹ ಕೃತಿಯನ್ನ ರಚಿಸಿದವರು ಯಾರು ಅಂತ ಕೇಳೋಣ. ಅಕ್ಬರ್ ನಾಮ ಎನ್ನುವಂತಹ ಕೃತಿಯನ್ನ ರಚಿಸಿದವರು ಯಾರಂದ್ರ ಅಬುಲ್ ಫೈಜಿ ಕಾಣ್ತೀವಿ ನಾವು. ಅಬುಲ್ ಫೈಜಿ ಏನಪ್ಪ ಅಂದ್ರ ಅಕ್ಬರ್ ನಾಮ ಎನ್ನುವಂತ ಕೃತಿಯನ್ನ ರಚಿಸ್ತಾನೆ. ಈ ಅಕ್ಬರ್ ನಾಮ ಎನ್ನುವಂತ ಕೃತಿ ಯಾರ ಬಗ್ಗೆ ಮಾಹಿತಿಯನ್ನ ನೀಡ್ತೈತಿ ಅಂದ್ರ ಅಕ್ಬರನ ಬಗ್ಗೆ ಮಾಹಿತಿಯನ್ನ ಒದಗಿಸಿ ಕೊಡ್ತೈತಿ. ಅಕ್ಬರ್ ನಾಮದಲ್ಲಿ ಅಕ್ಬರ್ ಬಗ್ಗೆ ಏನಂದ್ರ ಸಂಪೂರ್ಣವಾಗಿ ಮಾಹಿತಿ ನೀಡ್ತೈತಿ. ಹಾಗಾದ್ರೆ ಅಕ್ಬರ್ ಯಾರು? ಮೊಘಲ್ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆಯಾತ. ಮೊಘಲ್ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ ಅಂದ್ರ ಅಕ್ಬರ್ ಅನ್ನೋದನ್ನ ಕಾಣ್ತೀವಿ. ಈ ಅಕ್ಬರ 1542 ಅಕ್ಟೋಬರ್
ಅಕ್ಟೋಬರ್ 15ರಂದು ಏನಪ್ಪ ಅಂದ್ರ ಎಲ್ಲಿ ಜನಿಸ್ತಾನಂದ್ರ ಸಿಂಧ್ ಪ್ರಾಂತ್ಯದ ಅಮರಕೋಟೆಯಲ್ಲಿ ಜನಿಸ್ತಾನ್ರಿ. ಈತನ ತಂದೆ ಯಾರಂದ್ರ ಹುಮಾಯೂನ, ತಾಯಿ ಯಾರಂದ್ರ ಹಮೀದಾ ಬಾನು ಬೇಗಂ ಅನ್ನೋದನ್ನ ನಾವು ಕಾಣ್ತೀವಿ. ಸೊ ಅಕ್ಬರನ ಬಾಲ್ಯದ ಹೆಸರು ಏನಂದ್ರ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಅನ್ನೋದು. ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಅನ್ನೋದೇನಪ್ಪ ಅಂದ್ರ ಅಕ್ಬರನ ಬಾಲ್ಯದ ಹೆಸರು ಅನ್ನೋದನ್ನ ಕಾಣ್ತೀವಿ. ಈತ 1556ರಲ್ಲಿ ಎರಡನೇ ಪಾಣಿಪತ್ ಕಾಳಗದಲ್ಲಿ ಮಧ್ಯಯುಗೀನ ಭಾರತದವನ್ನ ಆಳ್ವಿಕೆ ಮಾಡುತ್ತಿದ್ದಂತ ಹೇಮುವನ್ನ ಸೋಲಿಸ್ತಾನೆ. ಹೇಮುವನ್ನ ಸೋಲಿಸುವುದರ ಮೂಲಕ ಮೊಘಲ್ ಸಾಮ್ರಾಜ್ಯದ ಸಿಂಹಾಸನವನ್ನ ಏರಿದ ಅನ್ನೋದನ್ನ ನಾವು ಕಾಣ್ತೀವಿ 1556ರಲ್ಲಿ. ಸೊ ಅಕ್ಬರನ ಅಚ್ಚುಮೆಚ್ಚಿನ ನಗರ ಅಂತ ಯಾವ್ದನ್ನ ಕರಿತೀವಿ ಅಂದ್ರ ಫತೇಪುರ್ ಸಿಕ್ರಿ ಎನ್ನುವಂತ ನಗರವನ್ನ ಕರಿತೀವಿ ನಾವು. ಫತೇಪುರ್ ಸಿಕ್ರಿ ಎನ್ನುವಂತಹ ನಗರ ಏನಪ್ಪ ಅಂದ್ರ ಅಕ್ಬರನ ಅಚ್ಚುಮೆಚ್ಚಿನ ನಗರ. ಈ ಫತೇಪುರ್ ಸಿಕ್ರಿ ನಗರವನ್ನ ಅಕ್ಬರ್ ನಿರ್ಮಿಸ್ತಾನೆ. ಅಕ್ಬರ ಈ ಫತೇಪುರ್ ಸಿಕ್ರಿ ನಗರವನ್ನ ಈ ದೆಹಲಿಯಲ್ಲಿ ಒಬ್ಬ ಪ್ರಸಿದ್ಧ ಸಂತ ಬರ್ತಾನೆ, ಸರಿ ಎಲ್ಲಿ ಆಗ್ರಾದಲ್ಲಿ. ಆತನೇ ಯಾರಂದ್ರ ಶೇಖ್ ಸಲೀಂ ಚಿಸ್ತಿ ಅಂತ. ಆ ಶೇಖ್ ಸಲೀಂ ಚಿಸ್ತಿಯ ಸ್ಮರಣಾರ್ಥಕವಾಗಿ ಫತೇಪುರ್ ಸಿಕ್ರಿ ನಗರಕ್ಕೆ ಈತ ಅಡಿಪಾಯವನ್ನ ಹಾಕ್ತಾನೆ. ಈ ಫತೇಪುರ್ ಸಿಕ್ರಿ ನಗರವನ್ನ ಶಿಲೆಯಲ್ಲಿನ ಶೃಂಗಾರ ಅಂತ ಕರೀಲಾಗ್ತದ್ರಿ. ಶಿಲೆಯಲ್ಲಿನ ಶೃಂಗಾರ ಅಂತ ಏನಪ್ಪ ಅಂದ್ರ ಇದನ್ನ ಕರೀಲಾಗ್ತೈತ್ರಿ. ಸೊ ಅದೇ ರೀತಿಯಾಗಿ ಈ ಫತೇಪುರ್ ಯಾಕೆ ಕರೀತಾರಂದ್ರ ಅಕ್ಬರ್ ಏನಪ್ಪ ಅಂದ್ರ ಈ ಫತೇಪುರ್ ಸಿಕ್ರಿ ಎಂಬ ನಗರದಲ್ಲಿ ಭವ್ಯವಾದಂತಹ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾನ. ಭವ್ಯವಾದಂತಹ ಕಟ್ಟಡಗಳಂತ ನೋಡ್ಕೊತ ಹೋದಾಗ ಬುಲಂದ್ ದರ್ವಾಜ ಅಂತ ನಿರ್ಮಾಣ ಮಾಡಿದ್ದ. ಯಾವ ದರ್ವಾಜ ಐತ್ರಿ ಇಲ್ಲಿ? ಬುಲಂದ್ ದರ್ವಾಜ ಐತಿ. ಸೊ ಅದೇ ರೀತಿಯಾಗಿ ಏನಪ್ಪ ಅಂದ್ರ ಪಂಚ್ ಮಹಲನ್ನ ನಿರ್ಮಾಣ ಮಾಡ್ಯಾನ. ಪಂಚ್ ಮಹಲ್ ಕೂಡ ಏನಪ್ಪ ಅಂದ್ರ ಈ ಒಂದು ಫತೇಪುರ್ ಸಿಕ್ರಿ ಎನ್ನುವಂತ ನಗರದಲ್ಲಿ ಐತಿ. ಸೊ ಅದೇ ರೀತಿಯಾಗಿ ಏನಪ್ಪ ಅಂದ್ರ ಇಲ್ಲಿ ಏನಪ್ಪ ಅಂದ್ರ ಜೋಧಾಬಾಯಿ ಅರಮನೆಯನ್ನ ಸಹ ನೋಡ್ತೀವಿ ನಾವು. ಜೋಧಾಬಾಯಿ ಅರಮನೆಯನ್ನು ಸಹ ಏನಪ್ಪ ಅಂದ್ರ ಕಾಣ್ತೀವಿ ಅನ್ನೋದು. ಸೊ ಒಟ್ಟಾರೆಯಾಗಿ ಅಕ್ಬರ್ ನಾಮ ಎನ್ನುವಂತ ಕೃತಿಯನ್ನ ಬರೆದವರು ಯಾರಂದ್ರ ಅಬುಲ್ ಫೈಜಿ ಅನ್ನೋದನ್ನ ಕಾಣ್ತೀವಿ. ಜಹಂಗೀರ್ ನಾಮ ಬರೆದವರು ಜಹಂಗೀರ್, ಬಾಬರ್ ನಾಮ ಬರೆದವನು ಬಾಬರ್, ಶಹಜಾನ್ ನಾಮ ಬರೆದವನು ಶಹಜಾನ್. ಸೊ ಈ ರೀತಿಯಾಗಿ ಅಕ್ಬರ್ ನಾಮ ಬರೆದವನು ಯಾರ್ರಿ? ಅಕ್ಬರ್ ಅನ್ನೋದನ್ನ ಕಾಣ್ತೀವಿ ಅನ್ನೋದು. ಸೊ ಮುಂದಿನ ಪ್ರಶ್ನೆಗೆ ನಾವು ಮೂವ್ ಆಗೋಣ. ಮೂರನೇ ಪ್ರಮುಖವಾದಂತಹ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ರೀ. ಏನಪ್ಪ ಅಂದ್ರ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಮತ್ತು ನಾನು ಅದನ್ನ ಪಡೆದೇ ತೀರುತ್ತೇನೆ, ಈ ಘೋಷಣೆಯನ್ನ ನೀಡಿದ ಭಾರತೀಯ ಸ್ವತಂತ್ರ ಹೋರಾಟಗಾರ ಯಾರು ಅಂತ ಕೇಳ್ಯಾನ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಏನಪ್ಪ ಅಂದ್ರ ಬಾಲ ಗಂಗಾಧರ ತಿಲಕ್ ಅನ್ನೋದನ್ನ ನಾವು ಕಾಣ್ತೀವಿ. ಬಾಲ ಗಂಗಾಧರ ತಿಲಕ್ರವರು ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು, ನಾನು ಅದನ್ನ ಪಡೆದೇ ತೀರುತ್ತೇನೆ ಎನ್ನುವಂತ ಒಂದು ಘೋಷವಾಕ್ಯವನ್ನ ಕೊಟ್ಟರು. ಸೊ ಬಾಲ ಗಂಗಾಧರ ತಿಲಕ್ರವರು ಯಾವ ರಾಜ್ಯದವರಂದ್ರ ಇವರು ಮಹಾರಾಷ್ಟ್ರ ರಾಜ್ಯದವರು ಅನ್ನೋದನ್ನ ನಾವು ನೋಡ್ತೀವಿ. ಸೊ ವಿಶೇಷವಾಗಿ ಬಾಲ ಗಂಗಾಧರ ತಿಲಕ್ರವರು ನೋಡ್ರಿ ಮಹಾರಾಷ್ಟ್ರ ರಾಜ್ಯದವರು ಇವರು. ಸೊ ಇವ್ರು ಏನ್ ಮಾಡ್ತಾರಂದ್ರ 1893 ಮತ್ತು 94ರಲ್ಲಿ ಶಿವಾಜಿ ಮತ್ತು ಗಣೇಶ ಉತ್ಸವವನ್ನ ಜಾರಿಗೆ ತರ್ತಾರೆ. ಶಿವಾಜಿ ಮತ್ತು ಗಣೇಶ ಉತ್ಸವವನ್ನ ಜಾರಿಗೆ ತರುವುದರ ಮೂಲಕ ಬ್ರಿಟಿಷರ ವಿರುದ್ಧ ಏನಪ್ಪ ಅಂದ್ರ ಭಾರತೀಯರಿಗೆ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯವನ್ನ ಮಾಡ್ತಾರೆ. ಅಷ್ಟಲ್ದ ಏನಪ್ಪ ಅಂದ್ರ ಬಾಲ ಗಂಗಾಧರ ತಿಲಕರವರನ್ನ ಅಶಾಂತಿಯ ಜನಕ ಅಂತ ಕರೀತಾರೆ. ಬಾಲ ಗಂಗಾಧರ ತಿಲಕರವರನ್ನ ಏನಂತ ಕರೀಲಾಗ್ತೈತಿ ಅಂದ್ರ ಅಶಾಂತಿಯ ಜನಕ ಅಂತ ಯಾರನ್ನ ಕರೀತಾರಂದ್ರ ಬಾಲ ಗಂಗಾಧರ ತಿಲಕ್. ಸೊ ಪ್ರಮುಖ ತೀವ್ರಗಾಮಿಗಳ ನಾಯಕರಾದಂತ ಇವರು 1906ರಲ್ಲಿ ನೋಡ್ರಿ ಏನಪ್ಪ ಅಂದ್ರ ಸ್ವದೇಶಿ ಚಳವಳಿಗೆ ಕರೆಯನ್ನ ಕೊಟ್ಟ. ಯಾವ ಚಳವಳಿಗೆ ಕರೆಯನ್ನ ಕೊಟ್ರ ಅಂದ್ರ ಸ್ವದೇಶಿ ಚಳವಳಿಗೆ ಕರೆಯನ್ನ ಕೊಟ್ರು. ಸೊ ಅಷ್ಟಲ್ದೇನಪ್ಪ 1907ರ ಸೂರತ್ ಅಧಿವೇಶನದಿಂದ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೊರಗೆ ಹೋಗ್ತಾರೆ. ಮುಂದೆ 1908ರಲ್ಲಿ ಇವರನ್ನ ಬಂಧಿಸಿ ಮಂಡೇಲಾ ಜೈಲಿನಲ್ಲಿ ಇಡಲಾಗ್ತೈತಿ. ಸೊ ಆ ಮಂಡೇಲಾ ಜೈಲಿನಲ್ಲೇ ಇದ್ದುಕೊಂಡು ಇವ್ರೇನ್ ಮಾಡ್ತಾರಂದ್ರ ಗೀತ ರಹಸ್ಯ ಎನ್ನುವಂತ ಒಂದು ಕೃತಿಯನ್ನ ಬರ್ದಾರ್ರಿ. ಸೊ ಜೈಲಿನಲ್ಲಿ ಇಡ್ಲಾಗ್ತೈತಿ. ಆ ಜೈಲಿನಾಗ ಏನ್ ಮಾಡ್ತಾರಂದ್ರ ಗೀತ ರಹಸ್ಯ ಎನ್ನುವಂತ ಕೃತಿಯನ್ನ ಬರೆದ್ರು. ಸೊ ಅಷ್ಟಲ್ದೇನಪ್ಪ ಮರಾಠಿ ಕೇಸರಿ ಕಾಲ ಎನ್ನುವಂತಹ ಪತ್ರಿಕೆಗಳನ್ನು ಕೂಡ ಏನಪ್ಪ ಹೊರತರ್ತಾರ್ರಿ ಇವರು. ಮರಾಠಿ, ಕೇಸರಿ, ಕಾಲ ಎನ್ನುವಂತಹ ಪತ್ರಿಕೆಗಳನ್ನ ಬಾಲಗಂಗಾಧರ ತಿಲಕ್ರವರು ಹೊರತಂದ್ರು. ಸೊ ಅಷ್ಟಲ್ದೇನಪ್ಪ ಅನಿ ಬೆಸೆಂಟ್ ರವರು ಭಾರತ ದೇಶದಲ್ಲಿ ಹೋಮ್ ರೂಲ್ ಚಳವಳಿಗೆ ಕರೆಯನ್ನ ಕೊಟ್ಟಿರ್ತಾರೆ. ಆ ಹೋಮ್ ರೂಲ್ ಚಳವಳಿ 1916ರಲ್ಲಿ ಆರಂಭ ಆಗ್ತೈತ್ರಿ. ಹೌದಾ?
ಸೊ ಆ ಹೋಮ್ ರೂಲ್ ಚಳವಳಿಗೆ ಪುನಾದಲ್ಲಿ ಬೆಂಬಲವನ್ನ ನೀಡಿದವರು ಯಾರಂದ್ರ ಬಾಲಗಂಗಾಧರ ತಿಲಕ್ ಅನ್ನೋದನ್ನ ನಾವು ಕಾಣ್ತೀವಿ. ಈ ರೀತಿಯಾಗಿ ಏನಪ್ಪ ಬಾಲಗಂಗಾಧರ ತಿಲಕ್ರವರು ತಮ್ಮನ್ನ ತಾವು ಏನಪ್ಪ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು ಅನ್ನೋದನ್ನ ನಾವು ನೋಡ್ತೀವಿ. ಸೊ ವಿಶೇಷವಾಗಿ ಅಶಾಂತಿಯ ಜನಕ ಅಂತ ಕರಿತೀವಿ, ತೀವ್ರಗಾಮಿಗಳ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡ್ರು. ಸೊ ಸ್ವದೇಶಿ ಚಳವಳಿಗೆ ಕರೆಯನ್ನ ಕೊಟ್ಟಾರ, ಗೀತ ರಹಸ್ಯ ಎನ್ನುವಂತ ಕೃತಿಯನ್ನು ಕೂಡ ಏನಪ್ಪ ರಚಿಸಿದ್ದಾರೆ ಅನ್ನೋದನ್ನ ನೋಡ್ತೀವಿ. ಸ್ಪರ್ಧಾ ಮಿತ್ರರೇ, ವಿಶೇಷವಾಗಿ ಇತಿಹಾಸದಿಂದ ಆಗಿರ್ಬೋದು ಅಥವಾ ಜಿ ಕೆ ವಿಷಯದಿಂದ ಆಗಿರ್ಬೋದು ಪ್ರಶ್ನೆಗಳನ್ನ ರೈಸ್ ಮಾಡ್ತಿರ್ತಾನ. ನೀವೆಲ್ಲರೂ ಏನ್ ಮಾಡ್ಬೇಕಂದ್ರ ಸಾಧ್ಯವಾದಷ್ಟು ಅವುಗಳನ್ನ ನೋಟ್ ಮಾಡ್ಕೋತಾ ಹೋಗ್ಬೇಕು. ಸೊ ಇಲ್ಲಿ ನಾವು ಹೇಳುವಂತ ವಿಷಯಗಳನ್ನು ಒಂದು ವಿಷಯಗಳನ್ನ ನೀವು ಕಲೆಕ್ಟ್ ಮಾಡ್ಕೋತಾ ಹೋಗ್ರಿ. ಆಮೇಲೆ ಇನ್ನೂ ನಮ್ಮ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ, ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನ ಒತ್ತಿರಿ. ಆಮೇಲೆ ನಾವು ಹಾಕುವಂತ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಮಗೆ ದೊರಕತೈತಿ. ಸೊ ಅದೇ ರೀತಿಯಾಗಿ ಒಂದು ಲೈಕ್ ಕೂಡ ಏನಪ್ಪ ನೀಡ್ರಿ ಅಂತ ಹೇಳ್ತಾ, ಸೊ ಮುಂದಿನ ಪ್ರಶ್ನೆಗೆ ನಾನು ಮೂವ್ ಆಗ್ತಾನು. 4ನೇ ಪ್ರಮುಖವಾದಂತ ಪ್ರಶ್ನೆ ಏನಪ್ಪ ಅಂದ್ರ, 4ನೇ ಪ್ರಮುಖವಾದಂತ ಪ್ರಶ್ನೆ, ಮುಸ್ಲಿಂ ಲೀಗ್ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮಧ್ಯೆ ನೋಡ್ರಿ, ಮುಸ್ಲಿಂ ಲೀಗ್ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮಧ್ಯೆ ಲಕ್ನೋ ಒಪ್ಪಂದವು ಯಾವಾಗ ನಡೀತು ಅನ್ನುವಂಥ ಪ್ರಶ್ನೆ. ಸೊ ಇಲ್ಲಿ ಮುಸ್ಲಿಂ ಲೀಗ್ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಧ್ಯೆ ಲಕ್ನೋ ಒಪ್ಪಂದ ಯಾವಾಗ ನಡೀತು ಅಂತ ಪ್ರಶ್ನೆ ಕೇಳ್ಯಾನ. ಅದಕ್ಕೆ ಸರಿಯಾದಂತ ಉತ್ತರ ಏನಪ್ಪ ಅಂದ್ರ ನೋಡ್ರಿ 1916 ಏನಪ್ಪ ಅಂದ್ರ ಸರಿಯಾದಂತ ಉತ್ತರ. 1916ರಲ್ಲಿ 1916ರಲ್ಲಿ ಏನಾಗ್ತೈತಿ ಅಂದ್ರ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಪಕ್ಷದ ಮಧ್ಯೆ ಲಕ್ನೋ ಒಪ್ಪಂದ ನಡೀತೈತ್ರಿ. ಲಕ್ನೋ ಒಪ್ಪಂದ ಆಗುವುದರ ಅನ್ವಯ ಏನಪ್ಪ ಅಂದ್ರ, ಸೊ ಮತ್ತೆ ಏನ್ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗಿದ್ರಲ್ಲ ತೀವ್ರಗಾಮಿಗಳು, ಅವ್ರು ಮತ್ತೆ ಬಂದ ಏನಪ್ಪ ಅಂದ್ರ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗ್ತಾರ ಅನ್ನೋದನ್ನ ಕಾಣ್ತೀವಿ. ಇನ್ನು ಮುಂದಿನ ಪ್ರಶ್ನೆಗೆ ಮೂವ್ ಆಗ್ತಾನು. 5ನೇ ಪ್ರಮುಖವಾದಂತಹ ಪ್ರಶ್ನೆ. ಸೊ 5ನೇ ಪ್ರಮುಖವಾದಂತಹ ಪ್ರಶ್ನೆ ನಾವು ನೋಡ್ಕೊತ ಹೋದಾಗ ವೆರಿ ವೆರಿ ಇಂಪಾರ್ಟೆಂಟ್ ರೀ. ರಾಜ ಜೈಪಾಲ್ ಮತ್ತು ಮೊಹಮ್ಮದ್ ಗಜನಿ ನಡುವೆ ಪೇಶಾವರ್ ಕದನ ಯಾವ ವರ್ಷದಲ್ಲಿ ನಡೆಯಿತು ಅಂತ ಕೇಳ್ಯಾನ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಏನಪ್ಪ ಅಂದ್ರ 1001 ಅನ್ನೋದು. 1001ರಲ್ಲಿ ಏನಪ್ಪ ಅಂದ್ರ ಮೊಹಮ್ಮದ್ ಗಜನಿ ಮತ್ತು ರಾಜ ಜೈಪಾಲ್ನ ಮಧ್ಯೆ ಪೇಶಾವರ್ ಕದನ ನಡೀತಿತ್ರಿ. ಸೊ ಪೇಶಾವರ್ ಕದನ ನಡೀತು ಅನ್ನೋದನ್ನ ಕಾಣ್ತೀವಿ. ಮೊಹಮ್ಮದ್ ಗಜನಿ ಯಾರ? ಮೊಹಮ್ಮದ್ ಗಜನಿ ಅದಾನಲ್ಲ, 1001ರಿಂದ ಹಿಡಿದು 1027ರವರೆಗೆ ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದ್ದಾನೆ. ಎಷ್ಟು ಬಾರಿ ದಾಳಿ ಮಾಡ್ಯಾನಂದ್ರೆ 17 ಬಾರಿ ದಾಳಿ ಮಾಡ್ಯಾನ. ಸೊ ಈತನ 16ನೆಯ ಪ್ರಸಿದ್ಧ ದಾಳಿ ಯಾವುದಂದ್ರ ಸೌರಾಷ್ಟ್ರ ಸೋಮನಾಥ ದೇವಾಲಯದ ಮೇಲಿನ ದಾಳಿ. ಸೌರಾಷ್ಟ್ರ ಸೋಮನಾಥ ದೇವಾಲಯದ ಮೇಲಿನ ದಾಳಿ ಏನಪ್ಪ ಅಂದ್ರ 16ನೆಯ ಪ್ರಸಿದ್ಧ ದಾಳಿ ಅನ್ನೋದನ್ನ ನಾವು ಕಾಣ್ತೀವಿ. ಸೊ ಗಜನಿ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧ ದೊರೆಯಾದಂತ ಈತನಿಗೆ ವಿಗ್ರಹಗಳ ಭಂಜಕ ರಾಜ ಎನ್ನುವಂತ ಬಿರುದಿತ್ತು ಅನ್ನೋದನ್ನ ಕಾಣ್ತೀವಿ. ವಿಗ್ರಹಗಳ ಭಂಜಕ ರಾಜ ಎನ್ನುವಂತ ಬಿರುದಿತ್ತು. ಸೊ ಅಷ್ಟಲ್ದ ಏನಪ್ಪ ಅಂದ್ರ ಮೊಹಮ್ಮದ್ ಗಜನಿ ಒಟ್ಟು ಭಾರತದ ದೇಶದ ಮೇಲೆ 17 ಬಾರಿ ದಾಳಿ ಮಾಡ್ತಾನ. ಅದರಲ್ಲಿ 16ನೇ ದಾಳಿ ಯಾವ್ದಂದ್ರ ಸೌರಾಷ್ಟ್ರದ ಸೋಮನಾಥ ದೇವಾಲಯ. ಇದು ಆತನ ಪ್ರಸಿದ್ಧವಾದಂತ ದಾಳಿ. ಈ ದಾಳಿಯ ಸಂದರ್ಭದಲ್ಲಿ ಮೊಹಮ್ಮದ್ ಗಜನಿಯನ್ನ ತಡಿಲಿಕ್ಕೆ ಹೋದಂತಹ ಸೋಲಂಕಿಗಳ ದೊರೆ ಯಾರಂದ್ರ 1ನೇ ಭೀಮದೇವ ಅನ್ನೋದನ್ನ ನಾವು ಕಾಣ್ತೀವಿ. 1ನೇ ಭೀಮದೇವ ಏನಪ್ಪ ಅಂದ್ರ ಇದನ್ನ ತಡಿಲಿಕ್ಕೆ ಹೋದ ಅನ್ನೋದನ್ನ ಕಾಣ್ತೀವಿ. ಸೊ ಈ ರೀತಿಯಾಗಿ ಮೊಹಮ್ಮದ್ ಗಜನಿ, ಮೊಹಮ್ಮದ್ ಗೋರಿಗಳು ಭಾರತ ದೇಶದ ಮೇಲೆ ದಾಳಿ ಮಾಡಿ ಇಲ್ಲಿರುವಂತಹ ಅಪಾರವಾದಂತಹ ಸಂಪತ್ತನ್ನ ಲೂಟಿ ಮಾಡ್ಕೊಂಡು ಹೋದ್ರು ಅನ್ನೋದನ್ನ ಕಾಣ್ತೀವಿ. ಸೊ ವೆರಿ ಇಂಪಾರ್ಟೆಂಟ್ ರೀ. ಇನ್ನ ನೆಕ್ಸ್ಟ್ ಕ್ವಶನ್ ರೀ, 6ನೇ ಪ್ರಮುಖವಾದಂತಹ ಪ್ರಶ್ನೆ ಇದು. ಪ್ರಶ್ನೆ ಏನಪ್ಪ ಅಂದ್ರ ಆರಾಮಬಾಗನ್ನ ನೋಡ್ರಿ, ಆರಾಮಬಾಗನ್ನ ಬಾಬರ್ ನಿರ್ಮಿಸಿದ್ದು ಎಲ್ಲಿ ಅಂತ ಕೇಳ್ಯಾನ. ಓಕೆನಾ? ಸೊ ಆರಾಮಬಾಗ್ ಭಾರತ ದೇಶದಲ್ಲಿ ಏದ ಬರ್ತೈತಿ ಅಂದ್ರ ಉತ್ತರ ಪ್ರದೇಶ ರಾಜ್ಯದಲ್ಲಿ ಬರುವಂತದ್ದು. ಯಾವ ರಾಜ್ಯ ಅಂದ್ರ ಉತ್ತರ ಪ್ರದೇಶ ರಾಜ್ಯದಲ್ಲಿ ಏನಪ್ಪ ಅಂದ್ರ ಬರ್ತೈತಿ ಅನ್ನೋದನ್ನ ಕಾಣ್ತೀವಿ, ಆರಾಮಬಾಗ್. ಹಾಗಾದ್ರೆ ಬಾಬರ್ ಯಾರು? ಬಾಬರ್ ಯಾರಪ್ಪ ಅಂದ್ರ ಬಾಬರ್ ನೋಡ್ರಿ, ಬಾಬರ್ ಏನಪ್ಪ ಅಂದ್ರ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಇದ್ದ. ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಈ ಬಾಬರ 1526ರಲ್ಲಿ ಮೊಘಲ್ ಸಾಮ್ರಾಜ್ಯವನ್ನ ಭಾರತ ದೇಶದಲ್ಲಿ ಸ್ಥಾಪಿಸಿ 1530ರವರೆಗೆ ಭಾರತ ದೇಶದಲ್ಲಿ ಆಳ್ವಿಕೆಯನ್ನ ಮಾಡ್ತಾನ್ರಿ. 1526ರಿಂದ ಹಿಡಿದು 1530ರವರೆಗೆ ಭಾರತ ದೇಶದಲ್ಲಿ ಆಳ್ವಿಕೆಯನ್ನ ಮಾಡಿದ.
ಪ್ರಮುಖವಾಗಿ 1527ರಲ್ಲಿ ಕಾನವಾ ಕಾಳಗವನ್ನ ಮಾಡ್ತಾನ. ಯಾವ ಕಾಳಗರಿ? ಕಾನವಾ ಕಾಳಗ. ಸೊ ಅದೇ ರೀತಿಯಾಗಿ 1528ರಲ್ಲಿ ಚಾಂದೇರಿ ಕಾಳಗವನ್ನ ಮಾಡಿದ ಅರಸನಾದಂಥ ಮೇದಿನಿ ರಾಯನ ಜೊತೆಗೆ. ಚಾಂದೇರಿ ಕಾಳಗವನ್ನ ಮಾಡ್ತಾನ. ಯಾವ ಕಾಳಗ ಅಂದ್ರ ಚಾಂದೇರಿ ಕಾಳಗವನ್ನ ಮಾಡಿದ. ಹೌದಾ? ಸೊ ಅದೇ ರೀತಿಯಾಗಿ ನೋಡ್ರಿ 1529ರಲ್ಲಿ ಗೋಗ್ರಾ ಎನ್ನುವಂತಹ ಕದನವನ್ನ ಮಾಡ್ತಾನ. ಗೋಗ್ರಾ ಕಾಳಗವನ್ನು ಕೂಡ ಏನಂತಂದ್ರೆ ಈತ ಮಾಡಿದ್ದ ಅನ್ನೋದು ನೋಡ್ರಿ. ಒಟ್ಟು ಭಾರತ ದೇಶದಲ್ಲಿ ಬಾಬರ್ ಇದ್ದದ್ದು 4 ವರ್ಷಗಳ ಆಳ್ವಿಕೆ ಮಾಡ್ಯಾನ್ರಿ. ಸೊ ಬಾಬರನ ಮೂಲ ಹೆಸರು ಜಹೀರುದ್ದೀನ್ ಮೊಹಮ್ಮದ್ ಬಾಬರ್ ಅನ್ನೋದು. 1526ರಿಂದ 1530ರವರೆಗೆ ಆಳ್ವಿಕೆ ಮಾಡಿದ್ದ. ಸೊ 1527ರಲ್ಲಿ ಕಾನವಾ ಕಾಳಗ, 1526ರಲ್ಲಿ 1ನೇ ಪಾನಿಪತ್ ಕಾಳಗ, 1528ರಲ್ಲಿ ಚಾಂದೇರಿ ಕಾಳಗ, 1529ರಲ್ಲಿ ಗೋಗ್ರಾ ಕಾಳಗ ಮೊಹಮ್ಮದ್ ಲೋಧಿಯೊಂದಿಗೆ. ಸೊ 1530ರಲ್ಲಿ ಈತ ಮರಣವನ್ನ ಹೊಂತಾನ. ಈತನ ಸಮಾಧಿ ಎಲ್ಲಿ ಐತಿ ಅಂದ್ರೆ ಕಾಬೂಲ್ನಲ್ಲಿ ಐತಿ. ಪ್ರಸ್ತುತ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಈತನ ಸಮಾಧಿಯನ್ನ ಕಾಣ್ತೀವಿ. ಸೊ ಈತ ಮರಣ ಹೊಂದಿದಾಗ ಈತನ ಸಮಾಧಿಯನ್ನ ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದ್ರ ಉತ್ತರ ಪ್ರದೇಶದ ಆರಾಮಬಾಗ್ನಲ್ಲಿ ಏನಪ್ಪ ಮಾಡಲಾಗಿತ್ತು. ನಂತರ ಅವಶೇಷಗಳನ್ನ ತೆಗೆದುಕೊಂಡು ಹೋಗಿ ಕಾಬೂಲ್ಗೆ ಏನಪ್ಪ ಅಂದ್ರ ಶಿಫ್ಟ್ ಮಾಡ್ತಾರೆ. ಕಾರಣ ಏನಪ್ಪ ಅಂದ್ರ ಕಾಬೂಲ್ ಅನ್ನೋದು ಬಾಬರನ ಅಚ್ಚುಮೆಚ್ಚಿನ ನಗರ ಇದು. ಸೊ ಈ ಬಾಬರ ಭಾರತ ದೇಶಕ್ಕೆ ಏನನ್ನ ಪರಿಚಯ ಮಾಡಿಕೊಟ್ಟಂದ್ರ ತೋಪನ್ನ ಪರಿಚಯ ಮಾಡಿಕೊಟ್ಟಾನ. ಭಾರತ ದೇಶಕ್ಕೆ ತೋಪನ್ನ ಪರಿಚಯಿಸಿದವರಂದ್ರ ಬಾಬರ. ಭಾರತ ದೇಶಕ್ಕೆ ಸುಗಂಧ ದ್ರವ್ಯಗಳನ್ನ ಪರಿಚಯ ಮಾಡಿಕೊಟ್ಟಾನ. ಭಾರತ ದೇಶಕ್ಕೆ ಸುಗಂಧ ದ್ರವ್ಯಗಳನ್ನ ಪರಿಚಯಿಸಿದವನ ಯಾರಂದ್ರ ಬಾಬರ್ ಅನ್ನೋದನ್ನ ಕಾಣ್ತೀವಿ. ಸೊ ಅಷ್ಟಲ್ದ ಏನಪ್ಪಂದ್ರ ಬಾಬರ್ ಏನಪ್ಪಂದ್ರ ಒಂದು ಬುಕ್ ಅನ್ನ ಬರ್ದಾನ, ಕೃತಿ. ಅದನ್ನ ಏನಂತ ಕರೀತಾರಂದ್ರ ಬಾಬರ್ ನಾಮ ಅಂತ ಕರೀತಾರೆ. ಬಾಬರ್ ನಾಮ. ಸೊ ಈ ಬಾಬರ್ ನಾಮದಲ್ಲಿ ಭಾರತ ದೇಶವನ್ನ ಏನಪ್ಪಂದ್ರ ಪ್ರಶಂಸೆಯನ್ನ ಮಾಡಿರೋದನ್ನ ನಾವು ನೋಡ್ತೀವಿ. ಒಟ್ಟಾರೆಯಾಗಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಅಂತ ಗುರುತಿಸಿಕೊಂಡವನು ಯಾರಂದ್ರ ಬಾಬರ್. ಬಾಬರ್ 1ನೇ ಪಾನಿಪತ್ ಕಾಳಗದ ಮೂಲಕ ಭಾರತ ದೇಶದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ಅನ್ನೋದು. ಮುಂದಿನ ಪ್ರಶ್ನೆಗೆ ನಾನು ಮೂವ್ ಆಗ್ತೇನೆ. ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ ಇದು. ಸೊ ಭಾರತ ದೇಶದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡಾಕ್ತಿದ್ರು. ಆ ಸಮಯದಲ್ಲಿ ಡಾಕ್ಟ್ರಿನ್ಸ್ ಆಫ್ ಲ್ಯಾಬ್ಸ್ ಎನ್ನುವಂತ ನೀತಿಯನ್ನ ಜಾರಿಗೆ ತಂದವರು ಯಾರು ಅಂತ ಕೇಳ್ಯಾರ. ಡಾಕ್ಟ್ರಿನ್ಸ್ ಆಫ್ ಲ್ಯಾಬ್ಸ್ ಅಂದ್ರೆ ಏನಪ್ಪ ಅಂದ್ರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತ ಪದ್ಧತಿ. ಆಪ್ಷನ್ಸ್ ಕೊಟ್ಟಾನ್ರಿ. ಲಾರ್ಡ್ ಡೌಲ್ ಹೌಸಿ ಕೊಟ್ಟಾನ, ಲಾರ್ಡ್ ಹೇಸ್ಟಿಂಗ್ ಕೊಟ್ಟಾನ, ಲಾರ್ಡ್ ಕಾರ್ನ್ವಾಲಿಸ್ ಕೊಟ್ಟಾನ, ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತ ಕೊಟ್ಟಾನ. ಸೊ ಎಲ್ಲರೂ ಏನಪ್ಪ ಅಂದ್ರ ಬ್ರಿಟಿಷರ ಗವರ್ನರ್ ಜನರಲ್ಗಳೇ. ಸೊ ಇದರಲ್ಲಿ ಡಾಕ್ಟ್ರಿನ್ಸ್ ಆಫ್ ಲ್ಯಾಬ್ಸ್ ಅನ್ನ ಜಾರಿಗೆ ತಂದವರು ಯಾರಂದ್ರ ಅದು ಲಾರ್ಡ್ ಡೌಲ್ ಹೌಸಿ ಅನ್ನೋದನ್ನ ಕಾಣ್ತೀವಿ. ಯಾರ್ರಿ? ಲಾರ್ಡ್ ಡೌಲ್ ಹೌಸಿ. ಈತ ಏನಪ್ಪ ಡಾಕ್ಟ್ರಿನ್ಸ್ ಆಫ್ ಲ್ಯಾಬ್ಸ್ ಅನ್ನ ಏನಪ್ಪ ಜಾರಿಗೆ ತಂದ. ಸೊ ಈ ಲಾರ್ಡ್ ಡೌಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತ ನೀತಿಯನ್ನ ಜಾರಿಗೆ ತಂದು ದೇಶೀಯ ಮನೆತನಗಳನ್ನ ಏನಪ್ಪ ವಶಪಡಿಸಿಕೊಳ್ಳುವಂತ ಕಾರ್ಯವನ್ನ ಮಾಡ್ಯಾನ. ಪ್ರಮುಖವಾಗಿ ಹಾಗಾದ್ರೆ ಎಷ್ಟರಲ್ಲಿ ಇದನ್ನ ಜಾರಿಗೆ ತಂದ ಅನ್ನೋದು 1848ರಲ್ಲಿ. 1848ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತ ಪದ್ಧತಿಯನ್ನ ಜಾರಿಗೆ ತರುವುದರ ಮೂಲಕ ಮೊಟ್ಟ ಮೊದಲ ಬಾರಿಗೆ ಸಾತಾರನ್ನ ಏನಪ್ಪ ಅಂದ್ರ ವಶಪಡಿಸಿಕೊಂಡ ಅನ್ನೋದನ್ನ ನಾವು ಕಾಣ್ತೀವಿ. ಮೊಟ್ಟ ಮೊದಲ ಬಾರಿಗೆ ಯಾವುದನ್ನ ವಶಪಡಿಸಿಕೊಂಡಂದ್ರ ಸಾತಾರನ್ನ ಏನಪ್ಪ ಈತ ವಶಪಡಿಸಿಕೊಂಡ. ನಂತರ 1849ರಲ್ಲಿ ಸೊ ಜೈತಾಪುರವನ್ನ ಏನಪ್ಪ ಈತ ವಶಪಡಿಸಿಕೊಳ್ತಾನೆ. ಜೈತಾಪುರವನ್ನು ಕೂಡ ಏನಪ್ಪ ವಶಪಡಿಸಿಕೊಂಡ. ಸೊ ಅದೇ ರೀತಿಯಾಗಿ 1849ರಲ್ಲಿ ಸಬ್ಬಲ್ಪುರವನ್ನು ಕೂಡ ಏನಪ್ಪ ಈತ ವಶಪಡಿಸಿಕೊಳ್ತಾನೆ. ನಂತರ ಝಾನ್ಸಿಯನ್ನ ಏನಪ್ಪ ವಶಪಡಿಸಿಕೊಳ್ತಾನ, ಉದಯಪುರನ್ನ ವಶಪಡಿಸಿಕೊಂಡಾನ, ನಾಗ್ಪುರನ್ನ ಕೂಡ ಏನಪ್ಪ ಈತ ವಶಪಡಿಸಿಕೊಂಡ ಅನ್ನೋದನ್ನ ಕಾಣ್ತೀವಿ. ಒಟ್ಟಾರೆಯಾಗಿ ಡಾಕ್ಟ್ರಿನ್ಸ್ ಆಫ್ ಲ್ಯಾಬ್ಸ್ ಅನ್ನ ತರುವುದರ ಮೂಲಕ ಭಾರತ ದೇಶದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡುವಂತಹ ಕಾರ್ಯವನ್ನ ಮಾಡ್ಯಾರ. ಸೊ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗೆ ನಾನು ಮೂವ್ ಆಗ್ತೇನೆ. ಮುಂದಿನ ಪ್ರಶ್ನೆ ಈ ರೀತಿ ಐತಿ. ಏನಪ್ಪ ಅಂದ್ರ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ದೊಡ್ಡ ಸಿಹಿನೀರಿನ ಸರೋವರ ಅಂತ ಪ್ರಶ್ನೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ ಅಂತ ಪ್ರಶ್ನೆ ಇದು. ಸೊ ಇದಕ್ಕೆ ಸರಿಯಾದಂತ ಉತ್ತರ ನೋಡ್ರಿ ಏನಪ್ಪ ಅಂದ್ರ ಊಲಾರ್ ಸರೋವರ ಅನ್ನೋದು. ಊಲಾರ್ ಸರೋವರ.
ಉಲಾರ್ ಸರೋವರ ಎಲ್ಲಿ ಬರ್ತೈತೆ ಅಂದ್ರೆ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬರುವಂಥದ್ದು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಏನಪ್ಪ ಅಂದ್ರೆ ಉಲಾರ್ ಸರೋವರ ಬರ್ತೈತಿ. ಸೊ ಈ ಉಲಾರ್ ಸರೋವರ ಏನಪ್ಪ ಅಂದ್ರೆ ಭಾರತ ದೇಶದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಇದು. ಆಮೇಲೆ ಮತ್ತೆ ಮೂರು ಆಪ್ಷನ್ಸ್ ಅದಾವ್ರಿ ಇಲ್ಲಿ. ಉಲಾರ್ ಸರೋವರ ಆಯ್ತಾ. ಸೊ ಅದೇ ರೀತಿಯಾಗಿ ನೋಡ್ರಿ ಏನಪ್ಪ ಅಂದ್ರ ಲೋಕ್ಟೆಕ್ ಸರೋವರ ಅಂತ ಕೇಳ. ಆ ಲೋಕ್ಟೆಕ್ ಸರೋವರ ಎಲ್ಲಿ ಕಂಡು ಬರ್ತೈತಿ ಅಂದ್ರ ಮಣಿಪುರ ರಾಜ್ಯದಲ್ಲಿ ಕಂಡು ಬರ್ತೈತಿ. ಮಣಿಪುರ್ ಕನ ಲೋಕ್ಟೆಕ್ ಸರೋವರ ಎಲ್ಲಿ ಕಂಡು ಬರ್ತೈತಿ ಅಂದ್ರ ಮಣಿಪುರ ರಾಜ್ಯದಲ್ಲಿ ಕಂಡು ಬರ್ತೈತ್ರಿ. ಈ ಲೋಕ್ಟೆಕ್ ಸರೋವರವನ್ನ ತೇಲಾಡುವ ಸರೋವರ ಅಂತ ಕರೀತಾರೆ. ಸೊ ಭಾರತ ದೇಶದ ತೇಲಾಡುವ ಸರೋವರ ಅಂದ್ರ ಅದು ಲೋಕ್ಟೆಕ್ ಸರೋವರ ಅನ್ನೋದನ್ನ ಕಾಣ್ತೀವಿ. ಸೊ ಅದೇ ರೀತಿಯಾಗಿ ಚಿಲ್ಕಾ ಸರೋವರ ಅಂತ ಐತ್ರಿ. ಚಿಲ್ಕಾ ಸರೋವರ ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತೈತ್ರಿ. ಯಾವ ರಾಜ್ಯ? ಒಡಿಸ್ಸಾ. ಸೊ ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತೈತಿ. ಇದು ಅತಿ ಹೆಚ್ಚು ಉಪ್ಪು ನೀರನ್ನ ಹೊಂದಿರುವಂತ ಸರೋವರ. ಇದು ಉಪ್ಪು ನೀರನ್ನ ಹೊಂದಿರುವಂತ ಸರೋವರ. ಸೊ ಸಾಂಬಾರ್ ಸರೋವರನ್ನು ಕಾಂಚನ ಉಪ್ಪು ನೀರಿನ ಸರೋವರ. ಸೊ ಅತಿ ಹೆಚ್ಚು ಉಪ್ಪು ನೀರಿನ ಸರೋವರ ಹೊಂದಿರುವಂತದ್ದು ಒಡಿಸ್ಸಾದ ಚಿಲ್ಕಾ ಸರೋವರ ಅನ್ನೋದು. ಸೊ ಅದೇ ರೀತಿಯಾಗಿ ಲೋನಾರ್ ಸರೋವರ ಅಂತ ಐತಿ. ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಐತ್ರಿ. ಇದು ಯಾವ ರಾಜ್ಯದಲ್ಲಿ ಐತಿ ಅಂದ್ರ ಮಹಾರಾಷ್ಟ್ರ ರಾಜ್ಯದಲ್ಲಿ ಇರುವಂತಹದ್ದು. ಓಕೆನಾ. ಸೊ ಆ ಲೋನಾರ್ ಸರೋವರ ಭೂಮಿಯ ಮೇಲೆ ಉಲ್ಕೆ ಒಂದೇನಪರ ಬೀಳ್ತೈತ್ರಿ. ಆ ಉಲ್ಕಾಪಾತದಿಂದ ನಿರ್ಮಾಣವಾದ ಸರೋವರ ಇದು. ಉಲ್ಕಾಪಾತದಿಂದ ನಿರ್ಮಾಣವಾದ ಸರೋವರ ಯಾವುದು ಅಂತ ಕೇಳ್ತಾನ. ಲೋನಾರ್ ಸರೋವರ. ಹಾಗಾದ್ರೆ ಸಾಂಬಾರ್ ಸರೋವರ ಎಲ್ಲಿ ಕಂಡು ಬರ್ತೈತ್ರಿ? ಸಾಂಬಾರ್ ಎನ್ನುವಂತ ಸರೋವರ ನೋಡ್ರಿ ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬರ್ತೈತಿ. ಯಾವ ರಾಜ್ಯದಲ್ಲಿ ಕಂಡು ಬರ್ತೈತಿ ಅಂದ್ರ ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬರ್ತೈತಿ. ಸಾಂಬಾರ್ ಸರೋವರ ರಾಜಸ್ಥಾನ್, ಉಲಾರ್ ಸರೋವರ ಜಮ್ಮು ಅಂಡ್ ಕಾಶ್ಮೀರ್, ಲೋನಾರ್ ಸರೋವರ ಲೋಕ್ಟೆಕ್ ಸರೋವರ ಮಣಿಪುರ್, ತೇಲಾಡುವ ಸರೋವರ ಅಂತ ಕರಿತೀವಿ. ಹೌದಾ. ಒಡಿಸ್ಸಾದಲ್ಲಿ ಚಿಲ್ಕಾ ಸರೋವರ ಉಪ್ಪು ನೀರಿನ ಸರೋವರ. ಮಹಾರಾಷ್ಟ್ರದಲ್ಲಿ ಏನಪ್ಪ ಅಂದ್ರ ಲೋನಾರ್ ಸರೋವರ ಉಲ್ಕಾಪಾತದಿಂದ ಏನಪ್ಪ ನಿರ್ಮಾಣವಾದಂತ ಸರೋವರ. ಇನ್ನೊಂದು ಬರ್ತೈತ್ರಿ ದಾಲ್ ಸರೋವರ ಅಂತ. ದಾಲ್ ಸರೋವರ ಕೂಡ ಕಂಡು ಬರುವುದು ಇದೇ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿ. ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲೇ ದಾಲ್ ಸರೋವರಗಳು ಕಂಡು ಬರ್ತವೆ. ಸರೋವರಗಳ ಮೇಲೂ ಪ್ರಶ್ನೆ ಆಗ್ತಾವ. ಭಾರತ ದೇಶದ ಸರೋವರ ಆಗಿರ್ಬೋದು ಅಥವಾ ಜಗತ್ತಿನ ಸರೋವರ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಆಗಿ ಕೇಳ್ತಾನೆ, ಜಗತ್ತಿನ ಅತಿ ಸಿಹಿ ನೀರಿನ ಸರೋವರ ಯಾವುದು ಅಂತ ಕೇಳ್ಬಿಡ್ತಾನ. ಸೊ ಅದು ಯಾವ್ದಂದ್ರ ಲೇಕ್ ಸುಪೀರಿಯರ್ ಎನ್ನುವಂತ ಸರೋವರ. ಈ ಲೇಕ್ ಸುಪೀರಿಯರ್ ಎನ್ನುವಂತ ಸರೋವರ ಎಲ್ಲಿ ಕಂಡು ಬರ್ತೈತಿ ಅಂದ್ರ ಇದು USA ಯಲ್ಲಿ ಕಂಡು ಬರ್ತೈತಿ. ಎಲ್ಲಿ? USA, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದಲ್ಲಿ ಕಂಡು ಬರುವುದು. ಹಾಗಾದ್ರೆ ಜಗತ್ತಿನ ಅತ್ಯಂತ ಆಳವಾದ ಸರೋವರ ಯಾವ್ದಂದ್ರ ಬೈಕಾಲ್ ಸರೋವರ. ಯಾವ ಸರೋವರ? ಬೈಕಾಲ್ ಸರೋವರ. ಈ ಬೈಕಾಲ್ ಸರೋವರ ರಷ್ಯಾ ದೇಶದಲ್ಲಿ ಕಂಡು ಬರ್ತೈತಿ. ಯಾವ ದೇಶದಲ್ಲಿ ಕಂಡು ಬರ್ತೈತ್ರಿ? ರಷ್ಯಾ. ಸೊ ಹಂಗಾದ್ರೆ ಕ್ಯಾಸ್ಪಿಯನ್ ಸರೋವರ ಜಗತ್ತಿನ ಅತಿ ದೊಡ್ಡ ಸರೋವರ ಅನ್ನೋದನ್ನ ನಾವು ನೋಡ್ತೀವಿ. ಸೊ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗೆ ನಾನು ಮೂವ್ ಆಗ್ತಾನು. ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರ ಅಂಡಮಾನ್ ಮತ್ತು ನಿಕೋಬಾರನ್ನ ಅಂಡಮಾನ್ ಮತ್ತು ನಿಕೋಬಾರವನ್ನ ಬೇರ್ಪಡಿಸುವ ಏನಪ್ಪ ಅಂದ್ರ ರೇಖೆ ಯಾವುದು ಅಂತ ಕೇಳೋಣ. ಈ ಪುಟ್ಟ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವನ್ನ ಬೇರ್ಪಡಿಸುವಂತ ರೇಖೆ ಯಾವ್ದಂತ ಕೇಳೋಣ. ಸೊ ಎಷ್ಟು ಡಿಗ್ರಿ ಚಾನಲ್ ಬೇರ್ಪಡಿಸ್ತೈತಿ ಅಂದ್ರ ಅದು ಸರಿಯಾದಂತ ಉತ್ತರ ನೋಡ್ರಿ ಇಲ್ಲಿ. ಅಂಡಮಾನ್ ಮತ್ತು ನಿಕೋಬಾರನ್ನ 10 ಡಿಗ್ರಿ ಚಾನಲ್ ಏನಪ್ಪ ಅಂದ್ರ ಬೇರ್ಪಡಿಸ್ತೈತಿ. ಎಷ್ಟು ಡಿಗ್ರಿ ಚಾನಲ್ ಅಂದ್ರ 10. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವನ್ನ ಬೇರ್ಪಡಿಸುವುದು 10 ಡಿಗ್ರಿ ಚಾನಲ್. ಸೊ ಅದೇ ರೀತಿಯಾಗಿ ನೋಡ್ರಿ ಮಾಲ್ಡೀವ್ಸ್ ಮತ್ತು ಮೀನಕಾಯ ಅಂತ ಬರ್ತಾವ್ರಿ. ಯಾವ್ಯಾವ್ರಿ? ಮಾಲ್ಡೀವ್ಸ್ ಮತ್ತು ಮೀನಕಾಯ ಅಂತ. ಈ ಮಾಲ್ಡೀವ್ಸ್ ಮತ್ತು ಮೀನಕಾಯವನ್ನ 8 ಡಿಗ್ರಿ ಚಾನಲ್ ಏನಪ್ಪ ಅಂದ್ರ ಬೇರ್ಪಡಿಸ್ತೈತಿ. ಸೊ ಅದೇ ರೀತಿಯಾಗಿ ಲಕ್ಷದ್ವೀಪ ಮತ್ತು ಮೀನಕಾಯ ಅಂತ ಬರ್ತಾವ್ರಿ. ಲಕ್ಷದ್ವೀಪ ಮತ್ತು ಮೀನಕಾಯ. ಆ ಲಕ್ಷದ್ವೀಪ ಮತ್ತು ಮೀನಕಾಯವನ್ನ ಏನಪ್ಪ ಅಂದ್ರ 9 ಡಿಗ್ರಿ ಚಾನಲ್ ಬೇರ್ಪಡಿಸ್ತೈತ್ರಿ. ಸೊ ಅದೇ ರೀತಿಯಾಗಿ ಭಾರತ ಮತ್ತು ಶ್ರೀಲಂಕಾ ಅಂತ ಬರ್ತಾವ್ರಿ. ಭಾರತ ಮತ್ತು ಶ್ರೀಲಂಕಾ ಅಂತ. ಈ ಭಾರತ ಮತ್ತು ಶ್ರೀಲಂಕಾವನ್ನ ಪಾಕ್ ಜಲಸಂಧಿ ಏನಪ್ಪ ಅಂದ್ರ ಬೇರ್ಪಡಿಸ್ತೈತಿ. ಪಾಕ್ ಜಲಸಂಧಿ ಬೇರ್ಪಡಿಸ್ತೈತಿ ಅನ್ನೋದನ್ನ ಕಾಣ್ತೀವಿ. ಇದನ್ನ ಆಡಮ್ಸ್ ಸೇತುವೆ ಅಂತನೂ ಕೂಡ ಕರೀತಾನೆ. ಭಾರತ ಮತ್ತು ಶ್ರೀಲಂಕಾವನ್ನ ಪಾಕ್ ಜಲಸಂಧಿ, ಲಕ್ಷದ್ವೀಪ ಮತ್ತು ಮೀನಕಾಯವನ್ನ 9 ಡಿಗ್ರಿ ಚಾನಲ್, ಸೊ ಮಾಲ್ಡೀವ್ಸ್ ಮತ್ತು ಮೀನಕಾಯವನ್ನ 8 ಡಿಗ್ರಿ ಚಾನಲ್,
ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವನ್ನ 10 ಡಿಗ್ರಿ ಚಾನಲ್ ಏನಪ್ಪ ಅಂದ್ರೆ ಬೇರ್ಪಡಿಸ್ತೈತ್ರಿ. ಸೊ ಹಂಗ ನೋಡ್ರಿ ಏನಪ್ಪ ಅಂದ್ರ ಇವುಗಳ ಜೊತೆಗೆ ಫಾರ್ ಎಕ್ಸಾಂಪಲ್ ಆಗಿ ಕೇಳ್ದ ಅಂತ ತಿಳ್ಕೊರಿ, ಏನಪ್ಪ ಅಂದ್ರ ಭಾರತ ಮತ್ತು ಪಾಕಿಸ್ತಾನವನ್ನ ಬೇರ್ಪಡಿಸುವ ಗಡಿ ರೇಖೆ ಯಾವುದು ಅಂತ ಕೇಳ್ತಾನ. ಸೊ ಭಾರತ ಮತ್ತು ಪಾಕಿಸ್ತಾನವನ್ನ ಬೇರ್ಪಡಿಸುವ ಗಡಿ ರೇಖೆ ರೆಡ್ ಕ್ಲಿಪ್ ಎನ್ನುವಂತ ಗಡಿ ರೇಖೆ. ರೆಡ್ ಕ್ಲಿಪ್ ಎನ್ನುವಂತ ಗಡಿ ರೇಖೆ ಏನಪ್ಪ ಅಂದ್ರ ಬೇರ್ಪಡಿಸ್ತೈತಿ. ಸೊ ಅದೇ ಏನಪ್ಪ ಅಂದ್ರ ಭಾರತ ಮತ್ತು ಅಫ್ಘಾನಿಸ್ತಾನವನ್ನ ಬೇರ್ಪಡಿಸುವ ರೇಖೆ ಡ್ಯುರ್ಯಾಂಡ್ ರೇಖೆ. ಯಾವ ರೇಖೆ? ಡ್ಯುರ್ಯಾಂಡ್ ರೇಖೆ. ಭಾರತ ಮತ್ತು ಅಫ್ಘಾನಿಸ್ತಾನವನ್ನ ಡ್ಯುರ್ಯಾಂಡ್ ರೇಖೆ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಅಂತ ಕೇಳಿದಂದ್ರು ಡ್ಯುರ್ಯಾಂಡ್ ರೇಖೆನ ಹಾಕ್ರಿ. ಹೌದಾ? ಸೊ ಅದೇ ರೀತಿಯಾಗಿ ಭಾರತ ಮತ್ತು ಚೀನಾವನ್ನ ಬೇರ್ಪಡಿಸುವ ರೇಖೆ ಮ್ಯಾಕ್ ಮೋಹನ್ ರೇಖೆ. ಮ್ಯಾಕ್ ಮೋಹನ್ ರೇಖೆ ಭಾರತ ಮತ್ತು ಚೀನಾವನ್ನ ಏನಪ್ಪ ಅಂದ್ರೆ ಬೇರ್ಪಡೆಯನ್ನ ಮಾಡ್ತೈತೆ. ಹಾಗಾದ್ರೆ ಭಾರತ ಮತ್ತು ಪಾಕಿಸ್ತಾನವನ್ನ ಬೇರ್ಪಡಿಸುವ ಸಮಾನಾಂತರ ರೇಖೆ ಯಾವ್ದಂತ ಕೇಳ್ಬಿಡ್ತಾನೆ? 24ನೇ ಸಮಾನಾಂತರ ರೇಖೆ. ಇದು ಭಾರತ ಮತ್ತು ಪಾಕಿಸ್ತಾನ ದೇಶವನ್ನ ಏನಪ್ಪ ಅಂದ್ರೆ ಬೇರ್ಪಡೆಯನ್ನ ಮಾಡ್ತೈತಿ ಅನ್ನೋದನ್ನ ಕಾಣ್ತೀವಿ. ಈ ರೀತಿಯಾಗಿ ಏನಪ್ಪ ಅಂದ್ರೆ ನಿಮಗೆ GK ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಜಾಗ್ರಫಿ ವಿಭಾಗದಿಂದಲೂ ಏನಪ್ಪ ಕೇಳ್ತಾನ ಅನ್ನೋದು. ಸೊ ಜಾಗ್ರಫಿಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆ. ಮುಂದಿನ ಪ್ರಶ್ನೆಗೆ ನಾನು ಮೂವ್ ಆಗ್ತೇನೆ. ಮುಂದಿನ ಪ್ರಶ್ನೆ ಈ ರೀತಿ ಐತಿ. ಭಾರತೀಯ ಸಂವಿಧಾನದ ಮೊದಲನೇ ತಿದ್ದುಪಡಿ ಕಾಯ್ದೆ 1951 ಈ ಕೆಳಗಿನ ಯಾವ ಅನುಸೂಚಿಯನ್ನ ಸೇರಿಸುವುದೇ ಅಂತ ಕೇಳ್ಯಾನ. ಇದಕ್ಕೆ ನೋಡ್ರಿ ಆನ್ಸರ್ ಕೊಟ್ಟಾನೆ. 10ನೇ ಶೆಡ್ಯೂಲ್, 10ನೇ ಅನುಸೂಚಿ, 9ನೇ ಅನುಸೂಚಿ, 11ನೇ ಅನುಸೂಚಿ, 7ನೇ ಅನುಸೂಚಿ ಅಂತ. ಸರಿಯಾದಂತ ಉತ್ತರ ಏನಪ್ಪ ಅಂದ್ರೆ ಇದಕ್ಕೆ 9ನೇ ಅನುಸೂಚಿ ಅನ್ನೋದನ್ನ ನಾವು ಕಾಣ್ತೀವಿ. ನೋಡ್ರಿ ಏನಪ್ಪ ಅಂದ್ರ ಭಾರತ ದೇಶದ ಸಂವಿಧಾನದಲ್ಲಿ ಇಲ್ಲಿಯವರೆಗೆ 106 ತಿದ್ದುಪಡಿಗಳು ಆಗಿರುವುದನ್ನ ನಾವು ಕಾಣ್ತೀವಿ. ಸೊ ಮೊಟ್ಟ ಮೊದಲ ತಿದ್ದುಪಡಿ 1951ರಲ್ಲಿ ಮಾಡ್ತೀವಿ ನಾವು. 1951ರಲ್ಲಿ ಮೊದಲ ತಿದ್ದುಪಡಿ ಎದಕ್ಕೆ ಮಾಡಿದ್ವಿ ಅಂದ್ರೆ ಭೂ ಸುಧಾರಣೆಗೆ ಮಾಡಿವಿ. ಯಾವ್ದಕ್ಕೆ ಮಾಡಿವ್ರಿ? ಭೂ ಸುಧಾರಣೆ. ಸೊ ಭೂ ಸುಧಾರಣೆಗೆ ಮಾಡ್ತೀವಿ. ಭೂ ಸುಧಾರಣೆಗೆ ಮಾಡುವುದರ ಮೂಲಕ ಭೂ ಸುಧಾರಣೆಯನ್ನ 9ನೇ ಅನುಸೂಚಿಯಲ್ಲಿ, ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಏನಪ್ಪ ಅಂದ್ರೆ ಸೇರಿಸುವಂತಹ ಕಾರ್ಯವನ್ನ ಮಾಡ್ತೀವಿ. ಸೊ ಪ್ರಸ್ತುತ ಭೂ ಸುಧಾರಣೆ ಅನ್ನೋದು 9ನೇ ಅನುಸೂಚಿಯಲ್ಲಿ ಬರ್ತೈತ್ರಿ. ಸೊ ಹಾಗಾದ್ರೆ ಭಾರತ ದೇಶದ ಸಂವಿಧಾನ ಜಾರಿಗೆ ಬತ್ತಲ್ಲ ಅಂದ್ರ ನಾವು ಸಂವಿಧಾನವನ್ನ ಅಂಗೀಕಾರ ಮಾಡ್ಕೊಂಡೇವಲ್ಲ 1949 ನವೆಂಬರ್ 26ರಂದು ಅಂಗೀಕಾರವನ್ನ ಮಾಡ್ಕೊತೀವಿ. ಸೊ ಅಂಗೀಕಾರ ಮಾಡ್ಕೊತೀವಿ. ಮುಂದೆ 1950 ಜನವರಿ ಸೊ ಜನವರಿ 26ನೇ ತಾರೀಕು ರೀ ನಾವೇನ್ ಮಾಡ್ತೀವ್ರಿ? ನಮ್ಮ ದೇಶದ ಸಂವಿಧಾನವನ್ನ ಜಾರಿಗೆ ತರ್ತೀವಿ. ಜಾರಿಗೆ ತಂದಂತ ಸಂದರ್ಭದಲ್ಲಿ ಭಾರತ ದೇಶದ ಸಂವಿಧಾನದಲ್ಲಿ 8 ಅನುಸೂಚಿಗಳಿದ್ದುದನ್ನ ಕಾಣ್ತೀವಿ. ಈಗ ಪ್ರಸ್ತುತ ಏನಪ್ಪ ಅಂದ್ರ 12 ಅನುಸೂಚಿಗಳನ್ನ ನಾವು ಕಾಣ್ತೀವಿ. ಈಗ ಪ್ರಸ್ತುತ ಎಷ್ಟು ಅನುಸೂಚಿಗಳನ್ನ ಕಾಣ್ತೀವಿ ಅಂದ್ರ 12 ಅನುಸೂಚಿಗಳನ್ನ ಏನಪ್ಪ ನಾವು ನೋಡ್ತೀವಿ. ಸೊ ಎಲ್ಲವೂ ಕೂಡ ಅನುಸೂಚಿಗಳು ವೆರಿ ಇಂಪಾರ್ಟೆಂಟ್ ರೀ. 1ನೇ ಅನುಸೂಚಿ ಆಗಿರ್ಬೋದು, 2ನೇದಾಗಿರ್ಬೋದು, 7ನೇದಾಗಿರ್ಬೋದು ಎಲ್ಲ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಇರ್ತಾವ. ನೀವು ಸರಿಯಾಗಿ ಏನಪ್ಪ IC ವಿಭಾಗದಿಂದ ಬಂದಿರುವಂತಹ ಪ್ರಶ್ನೆ ಇದನ್ನು ಕೂಡ ಏನಪ್ಪ ನೋಡ್ಕೊರಿ. 2022 ಕೇಳಿರುವಂತಹ ಪ್ರಶ್ನೆಗಳು ಓಕೆನಾ SSC GD ವಿಭಾಗಕ್ಕೆ. ಸೊ ಮುಂದಿನ ಪ್ರಶ್ನೆಗೆ ನಾನು ಮೂವ್ ಆಗ್ತೇನೋ. ಮುಂದಿನ ಪ್ರಶ್ನೆ ಈ ರೀತಿ ಐತಿ. ಏನಪ್ಪ ಅಂದ್ರ ಸೂರತ್ ಅನ್ನ ಭಾರತದ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆ. ಸೂರತ್ ರೀ ಭಾರತ ದೇಶದ ಯಾವ ರಾಜ್ಯದಲ್ಲಿ ಬರುವಂತಂದ್ರ ಸೂರತ್ ಇರುವುದು ಗುಜರಾತ್ ರಾಜ್ಯದಲ್ಲಿ ಏನಪ್ಪ ಬರ್ತೈತ್ರಿ. ಗುಜರಾತ್. ಸೊ ಗುಜರಾತ್ ರಾಜ್ಯದಲ್ಲಿ ಸೂರತ್ ಎನ್ನುವಂತ ಪ್ಲೇಸ್ ಅನ್ನ ನಾವು ಕಾಣ್ತೀವಿ. ಸೊ ಈ ಸೂರತ್ ಅನ್ನ ಭಾರತ ದೇಶದ ಏನಂತ ಕರೀತಾರಂದ್ರ ಡೈಮಂಡ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ. ಭಾರತ ದೇಶದ ಡೈಮಂಡ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ. ವೈನ್ ಸಿಟಿ ಆಫ್ ಇಂಡಿಯಾ ಅಂತ ನಾಸಿಕ್ ಅನ್ನ ಕರೀಲಾಗ್ತದ್ರಿ. ವೈನ್ ಸಿಟಿ ಆಫ್ ಇಂಡಿಯಾ ಅಂತ ಯಾವ್ದನ್ನ ಕರೀತಾರ್ರಿ? ನಾಸಿಕ್ ಅನ್ನ ಕರೀತಾರಾ? ನೆನಪಿಟ್ಕೋರಿ. ಇನ್ನೊಂದು ಏನಪ್ಪ ಅಂದ್ರ ಹಾಗಾದ್ರೆ ಕ್ವಶನ್ ಕೇಳ್ತಾನೆ ಸೂರತ್ ಬಗ್ಗೆನ. ಭಾರತ ದೇಶದಲ್ಲಿ ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಅಂದ್ರ ಸೂರತ್ ರೀ. ಅದು ಯಾವ್ದ್ರಿ? ಸೂರತ್. ಏನಾಗ್ತೈತಿ ಅಂದ್ರ 1915 ಇಲ್ಲಿ ಏನಾಗ್ತೈತಿ ಅಂದ್ರ ನೋಡ್ರಿ 1615ರಲ್ಲಿ ಥಾಮಸ್ ರೋ ಎನ್ನುವಂತಹ ಬ್ರಿಟಿಷ್ ರಾಯಭಾರಿ ಭಾರತ ದೇಶಕ್ಕೆ ಬರ್ತಾನೆ. ಸೊ ಆ ಸಮಯದಲ್ಲಿ ಜಹಾಂಗೀರ್ ಏನಪ್ಪ ಅಂದ್ರ ಆಳ್ವಿಕೆಯನ್ನ ಮಾಡಾಕ್ತಿದ್ದ. ಈ ಜಹಾಂಗೀರ್ ಇದ್ದವನು ಜಹಾಂಗೀರ್ನಿಂದ ಏನಪ್ಪ ಅಂದ್ರ ಥಾಮಸ್ ರೋ ವ್ಯಾಪಾರಕ್ಕೆ ಅನುಮತಿಯನ್ನ ಪಡ್ಕೋತಾನೆ.
ವ್ಯಾಪಾರಕ್ಕೆ ಅನುಮತಿಯನ್ನ ಪಡೆದುಕೊಂಡಂತ ಥಾಮಸ್ ರೋ ಸೂರತ್ನಲ್ಲಿ ಏನಪ್ಪ ಮೊದಲ ವ್ಯಾಪಾರ ಕೇಂದ್ರವನ್ನ ಪ್ರಾರಂಭಿಸಿದ ಅನ್ನೋದನ್ನ ಕಾಣ್ತೀವಿ. ಸೊ ಅಷ್ಟೇ ಅಲ್ಲದೆ ಏನಪ್ಪ ಈ ಸೂರತ್ ಮೇಲೆ ತಪತಿ ಎನ್ನುವಂತ ನದಿ ಹಾದು ಹೋಗ್ತೈತಿ. ಸೊ ಕೆಲವೊಂದು ನದಿಗಳು ಬರ್ತಾವ್ರಿ, ಯಾವ್ಯಾವ ನದಿಗಳು ಯಾವ್ಯಾವ್ದ್ರ ಮೇಲೆ ಹಾದು ಹೋಗ್ತಾವು ಅನ್ನೋದು ವೆರಿ ಇಂಪಾರ್ಟೆಂಟ್. ಹಂಗ ಸೂರತ್ ಮೇಲೆ ಏನಪ್ಪ ತಪತಿ ಎನ್ನುವಂತ ನದಿ ಏನಪ್ಪ ಹಾದು ಹೋಗ್ತೈತಿ ಅನ್ನೋದನ್ನ ಕಾಣ್ತೀವಿ ನಾವು. ಓಕೆನಾ, ವಿಶೇಷವಾದಂತ ಪ್ಲೇಸ್ ಇದು. ಸೊ ಅದೇ ರೀತಿಯಾಗಿ ಭಾರತ ದೇಶದ ಏನಪ್ಪ ಬ್ಲೂ ಸಿಟಿ ಯಾವುದು ಅಂತ ಕೇಳ್ಬಿಡ್ತಾನೆ. ಓಕೆನಾ, ಸೊ ನೋಡ್ರಿ ಆನ್ಸರ್ ಮಾಡಿರ್ಬೇಕಾದ್ರ ಭಾರತ ದೇಶದ ಬ್ಲೂ ಸಿಟಿ ಯಾವುದು? ಬ್ಲೂ ಸಿಟಿ ಅಂತ ಯಾವ್ದನ್ನ ಕರೀತಾರೆ? ಜೋಧ್ಪುರವನ್ನ ಕರೀತಾರೆ. ಜೋಧ್ಪುರ್ ಭಾರತ ದೇಶದ ಬ್ಲೂ ಸಿಟಿ ಇದು, ಹೌದಾ? ಸೊ ಜೋಧ ಅಲ್ರಿ, ಜೋಧ್ಪುರ್ ಅನ್ನ ಕರೀಲಾಗ್ತೈತ್ರಿ. ಸೊ ಜೋಧ್ಪುರ್ ಅನ್ನ ಏನಪ್ಪ ಬ್ಲೂ ಸಿಟಿ ಅಂತ ಕರೀತಾರೆ, ಜೋಧ್ಪುರ, ಹೌದಾ? ಸೊ ಅದೇ ರೀತಿಯಾಗಿ ಏನಪ್ಪ ಭಾರತ ದೇಶದ ಪಿಂಕ್ ಸಿಟಿ ಯಾವುದು? ಜೈಪುರ್. ಸೊ ಜೈಪುರ್ ಅನ್ನ ಏನಂತ ಕರೀತಾರ್ರಿ? ಪಿಂಕ್ ಸಿಟಿ ಅಂತ ಕರೀತಾರೆ. ಅದೇ ರೀತಿಯಾಗಿ ಭಾರತ ದೇಶದಲ್ಲಿ ಏನಪ್ಪ ಸರೋವರಗಳ ನಾಡು, ಸಿಟಿ ಆಫ್ ಲೇಕ್ಸ್ ಅಂತ ಯಾವ್ದನ್ನ ಕರೀತಾರ? ಉದಯ್ಪುರ್ ಅನ್ನ ಕರೀತಾರೆ. ಉದಯ್ಪುರ್ ಅನ್ನ ಸಿಟಿ ಆಫ್ ದಿ ಲೇಕ್ ಅಂತ ಕರೀತಾರ. ಸೊ ಈ ರೀತಿಯಾಗಿ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಿರ್ತಾನೆ. ಆಮೇಲೆ ಉದಯ್ಪುರ್ ಅನ್ನ ಮತ್ತೊಂದು ಕರೀತಾನ್ರಿ, ಏನಪ್ಪ ವೈಟ್ ಸಿಟಿ ಆಫ್ ದಿ ಇಂಡಿಯಾ ಅಂತ ಕರೀತಾನ. ವೈಟ್ ಸಿಟಿ ಆಫ್ ಇಂಡಿಯಾ ಅಂತ ಉದಯ್ಪುರ್ ಅನ್ನ ಕರೀತಾರೆ. ಹಂಗ ಏನಪ್ಪ ಗೋಲ್ಡನ್ ಸಿಟಿ ಯಾವ್ದು ಅಂತ ಕೇಳ್ತಾನೆ? ಜೈಸಲ್ಮರ್. ಜೈಸಲ್ಮರ್ ಗೋಲ್ಡನ್ ಸಿಟಿ ಇದು, ಓಕೆನಾ? ಜೈಸಲ್ಮರ್ ಇದ್ದದ್ದು ಗೋಲ್ಡನ್ ಸಿಟಿ ಅನ್ನೋದನ್ನ ಕಾಣ್ತೀವಿ. ಹಂಗ ಏನಪ್ಪ ಗೋಲ್ಡನ್ ಟೆಂಪಲ್ ಸಿಟಿ ಅಂದ್ರ ಅಮೃತ್ಸರ್. ಅಮೃತ್ಸರ್ ಏನಪ್ಪ ಗೋಲ್ಡನ್ ಟೆಂಪಲ್ ಸಿಟಿ ಅನ್ನೋದನ್ನ ಕಾಣ್ತೀವಿ. ಸೊ ಅದೇ ರೀತಿಯಾಗಿ ನಾಗ್ಪುರ್ ಅನ್ನ ಏನಪ್ಪ ಆರೆಂಜ್ ಸಿಟಿ ಅಂತ ಕರೀತಾರ. ಆರೆಂಜ್ ಸಿಟಿ ಅಂತ ಯಾವ್ದನ್ನ ಕರೀತಾರ್ರಿ? ನಾಗ್ಪುರ್ ಅನ್ನ ಕರೀತಾರ. ಸೊ ಉದಯ್ಪುರ್ ಅನ್ನ ಲೇಕ್ ಸಿಟಿ, ಜೋಧ್ಪುರ್ ಅನ್ನ ಬ್ಲೂ ಸಿಟಿ. ಸೊ ಇವೆಲ್ಲವೂ ಬರ್ತಾವ್ರಿ, ನೀವೆಲ್ಲವನ್ನ ಏನಪ್ಪ ಕಲೆಕ್ಟ್ ಮಾಡ್ಕೊರಿ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು. ಸೊ ಹೀಗಾಗಿ ಸಾಧ್ಯವಾದ ಕಲೆಕ್ಟ್ ಮಾಡ್ಕೊರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ನಾನು ಹೋಗ್ತಾನು. 12ನೇ ಪ್ರಶ್ನೆ, ಅರಾವಳಿ ಶ್ರೇಣಿಯಲ್ಲಿ ಕಂಡುಬರುವ ಅತಿ ಎತ್ತರವಾದಂತ ಶಿಖರ ಯಾವುದು ಅಂತ ಕೇಳ್ಯಾರ. ಸೊ ಅರಾವಳಿ ಶ್ರೇಣಿಯಲ್ಲಿ ಕಂಡುಬರುವ ಅತಿ ಎತ್ತರವಾದಂತ ಶಿಖರ ಯಾವ್ದಂದ್ರ, ಸೊ ಇಲ್ಲಿ ಅತಿ ಎತ್ತರವಾದ ಶಿಖರ ಗುರು ಶಿಖರ ಅನ್ನೋದನ್ನ ಕಾಣ್ತೀವಿ. ಹಾಗಾದ್ರೆ ಅರಾವಳಿ ಶ್ರೇಣಿಗಳು ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರ್ತಾವ್ರಿ? ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬರ್ತಾವ. ರಾಜಸ್ಥಾನ ರಾಜ್ಯದಲ್ಲಿ ಅರಾವಳಿ ಶ್ರೇಣಿಗಳು ಕಂಡು ಬರ್ತಾವ. ಆ ಅರಾವಳಿ ಶ್ರೇಣಿಯಲ್ಲಿ ಕಂಡುಬರುವ ಅತಿ ಎತ್ತರವಾದಂತಹ ಶಿಖರ ಯಾವ್ದಂದ್ರ ಗುರು ಶಿಖರ ಅನ್ನೋದನ್ನ ನಾವು ಕಾಣ್ತೀವಿ. ಈ ಗುರು ಶಿಖರದ ಒಟ್ಟು ಎತ್ತರ ಎಷ್ಟೈತೆ ಅಂದ್ರ 5856 ಮೀಟರ್ ಏನಪ್ಪ ಅಂದ್ರ ಎತ್ತರವಾಗಿರುವುದನ್ನ ಕಾಣ್ತೀವಿ ನಾವು. 8556 ಮೀಟರ್, 8556 ಮೀಟರ್ ಏನಪ್ಪ ಎತ್ತರ ಐತಿ. ಓಕೆನಾ? ಸೊ ಅಷ್ಟಲ್ದ ಏನಪ್ಪ ಅಂದ್ರ ಭಾರತ ದೇಶದಲ್ಲಿ ಗುರು ಶಿಖರ ಕಂಡು ಬರ್ತೈತಿ. ರಾಜಸ್ಥಾನ ರಾಜ್ಯ ಐತಲ್ಲ, ಇದು ಅತಿ ದೊಡ್ಡ ರಾಜ್ಯ ಅನ್ನೋದನ್ನ ಕಾಣ್ತೀವಿ ನಾವು. ಅತಿ ದೊಡ್ಡ ರಾಜ್ಯ ಇದು. ಸೊ ಈ ರಾಜಸ್ಥಾನ ರಾಜ್ಯದಲ್ಲಿ ನೋಡ್ರಿ ತಾರ್ ಮರುಭೂಮಿ ಅಂತ ಕಂಡು ಬರ್ತೈತ್ರಿ. ಯಾವ ಮರುಭೂಮಿ? ತಾರ್ ಮರುಭೂಮಿ ಅನ್ನೋದನ್ನ ನಾವು ನೋಡ್ತೀವಿ. ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬರುವ ಮರುಭೂಮಿ ತಾರ್ ಮರುಭೂಮಿ. ಈ ತಾರ್ ಮರುಭೂಮಿ ಹರಿಯುವಂತ ನದಿ, ಉಪ್ಪು ನೀರಿನ ನದಿ ಯಾವ್ದಂದ್ರ ಲೂನಿ ಎನ್ನುವಂತ ನದಿ ರೀ. ಇದು ಯಾವ ಮರುಭೂಮಿಯಲ್ಲಿ ಹರಿತೈತಿ ಅಂದ್ರ ತಾರ್ ಮರುಭೂಮಿಯಲ್ಲಿ. ಸೊ ತಾರ್ ಮರುಭೂಮಿಯಲ್ಲಿ ಹರಿಯುವಂತ ನದಿ ಯಾವ್ದಂದ್ರ ಲೂನಿ ಎನ್ನುವಂತ ನದಿ ರೀ. ಸೊ ನದಿಗಳ ಮೇಲೆ ಪ್ರಶ್ನೆ ಆಗ್ತಾನೆ, ಹೌದಾ? ಕೇವಲ ಒಂದು ವಿಷಯಕ್ಕೆ ಏನಪ್ಪ ಜೋತ್ ಬೀಳ್ಬೇಡ್ರಿ. ಸೊ ಸಾಕಷ್ಟು ಏನಪ್ಪ ಅಂದ್ರ ವಿಷಯಗಳಿರ್ತಾವ. ಆ ಎಲ್ಲಾ ವಿಷಯಗಳನ್ನ ಏನಪ್ಪ ಕವರ್ ಮಾಡ್ಕೋರಿ, ಹೌದಾ? ಕೇವಲ ಒಂದೇ ವಿಷಯಕ್ಕೆ ಜೋತ್ ಬಿತ್ರಿ ಅಂದ್ರೆ ನೀವು ಕೂಡ ಏನಪ್ಪ ಜೋತ್ ಬೀಳುವಂತ ಪರಿಸ್ಥಿತಿ ಬರ್ತೈತಿ. ಹಾಗಾಗಿ ಎಲ್ಲವನ್ನ ಏನಪ್ಪ ಕವರ್ ಮಾಡ್ಕೋರಿ. ಲೋನಿ ಇದು ಎಂತ ನದಿ ಅಂದ್ರ ಉಪ್ಪು ನೀರಿನ ನದಿ. ಇದು ಎಂತ ನದಿ? ಇದು ಉಪ್ಪು ನೀರಿನ ನದಿ. ಸೊ ಅದೇ ರೀತಿಯಾಗಿ ಇದೇ ರಾಜಸ್ಥಾನ ರಾಜ್ಯದಲ್ಲಿ ಸಾರಿಸ್ಕಾ ಎನ್ನುವಂತ ಒಂದು ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತೈತಿ. ಸಾರಿಸ್ಕಾ ಎನ್ನುವಂತ ರಾಷ್ಟ್ರೀಯ ಉದ್ಯಾನವನ ಐತ್ರಿ. ಆಮೇಲೆ ಕಿಯೋಲಾಡಿಯೋ ಎನ್ನುವಂತಹ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತೈತ್ರಿ. ಲಾಡಿಯೋ ಎನ್ನುವಂತಹ ರಾಷ್ಟ್ರೀಯ ಉದ್ಯಾನವನ ಕಂಡು ಬರೋದಿಲ್ಲ ಅಂದ್ರ ಅದು ರಾಜಸ್ಥಾನ ರಾಜ್ಯದಲ್ಲಿ. ಸೊ ಅಷ್ಟಲ್ಲ ಏನಪ್ಪ ಅಂದ್ರ ರಾಜಸ್ಥಾನ ರಾಜ್ಯದಲ್ಲಿ ವಿಶೇಷವಾಗಿ ನೋಡ್ರಿ, ಇದೇ ರಾಜಸ್ಥಾನ ರಾಜ್ಯದಲ್ಲಿ ನಮಗೆ ಮತ್ತೆ ಏನ್ ಸಿಕ್ತೈತಿ ಅಂದ್ರ ಸಾಂಬಾರ್ ಸರೋವರ ಸಿಕ್ತೈತ್ರಿ. ಸಾಂಬಾರ್ ಎನ್ನುವಂತ ಸರೋವರ ಪಾಕಿಸ್ತಾನದೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವಂತಹ ರಾಜ್ಯ ಇದು. ಗುಜರಾತ್, ಆಮೇಲೆ ರಾಜಸ್ಥಾನ,
ಆಮೇಲೆ ಹರಿಯಾಣ, ಪಂಜಾಬ, ಜಮ್ಮು ಆ್ಯಂಡ್ ಕಾಶ್ಮೀರ ಇವೆಲ್ಲ ರಾಜ್ಯಗಳು ಬರ್ತಾವ್ರಿ. ಓಕೆನಾ. ಸೊ ಮುಂದಿನ ಪ್ರಶ್ನೆಗೆ ನಾನು ಮೂವ್ ಆಗ್ತಾನು. ಎಲ್ಲವನ್ನು ಏನಪ್ಪ ಕವರ್ ಮಾಡ್ರಿ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ. ಸೊ ನೀವು GK ಎಷ್ಟು ಕವರ್ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ, ಬಟ್ ಕರೆಂಟ್ ಅಫೇರ್ಸ್ ಓದಬೇಕ್ರಿ. ಸೊ ಈಗ ಏನು ಮಾಡಾಕ್ತಾನ ಅಂದ್ರೆ ಕರೆಂಟ್ ಅಫೇರ್ಸ್ ಹೆಚ್ಚು ಕೇಳಾಕ್ತಾನೆ. ಸೊ ಎಲ್ಲಿಯೂ ಕೇಳ್ತಾನ ಅನ್ನೋದು ಗೊತ್ತಂಗಿಲ್ಲ. ಸೊ ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗೂ ಕೇಳ್ಬೋದು, ಅಥವಾ ಏನಪ್ಪ ಅಂದ್ರೆ 6 ತಿಂಗಳ ಹಿಂದಿಂದು ಏನಪ್ಪ ಅಂದ್ರೆ ಕೇಳ್ಬೋದು. ಹೀಗಾಗಿ ಸೊ ಈ ಒಂದು ಕರೆಂಟ್ ಅಫೇರ್ಸ್ ಪ್ರಶ್ನೆಯನ್ನ ನಾವು ನೋಡೋಣ. ವೆರಿ ಇಂಪಾರ್ಟೆಂಟ್ ರೀ. 108ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಸಮ್ಮೇಳನ ಎಲ್ಲಿ ನಡೀತು, ಕೌನ್ಸಿಲ್ ಎಲ್ಲಿ ನಡೀತು ಅಂತ ಕೇಳ್ಯಾನ. ಸೊ ಇದಕ್ಕೆ ಸರಿಯಾದಂಥ ಉತ್ತರಗಳು ಕೊಟ್ಟಾನ ನೋಡ್ರಿ. ಅಲ್ಲಿ ಲಕ್ನೋ ಕೊಟ್ಟಾನ, ನಾಗ್ಪುರ್ ಕೊಟ್ಟಾನ, ದೆಹಲಿ ಕೊಟ್ಟಾನ, ಬೆಂಗಳೂರು ಕೊಟ್ಟಾನ. ಓಕೆನಾ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವ್ದಂದ್ರೆ ನಾಗ್ಪುರ್ ಅನ್ನೋದು ಏನಪ್ಪ ಅಂದ್ರೆ ಸರಿಯಾದಂಥ ಉತ್ತರ. ನಾವು ಏನಪ್ಪ ಅಂದ್ರೆ ಈ 1900 ಇದು ಯಾವಾಗ ನಡೀತಂದ್ರೆ ನೋಡ್ರಿ, ಜನವರಿ ತಿಂಗಳಲ್ಲಿ ನಡೆದೈತ್ರಿ. ಇದು ಜನವರಿ ತಿಂಗಳಲ್ಲಿ ನಡೆದಿರುವಂಥ ಒಂದು ಸಮ್ಮೇಳನ. ಜನವರಿ 3ರಿಂದ ಹಿಡಿದು 7ನೇ ತಾರೀಕುವರೆಗೆ ಏನಪ್ಪ ನಡೆಯುತ್ತೆ. ಒಟ್ಟು 5 ದಿನಗಳ ಕಾಲ ಏನಪ್ಪ ಈ ಸಮ್ಮೇಳನ ನಡೆದೈತ್ರಿ. ಈ ಸಮ್ಮೇಳನ ಎಲ್ಲಿ ನಡೀತಂದ್ರೆ ನಾಗ್ಪುರ್ ಎಂಬಲ್ಲಿ ನಡೆದೈತ್ರಿ. ಈ ಸಮ್ಮೇಳನದ ಅಧ್ಯಕ್ಷರಾಗಿದ್ದವ್ರು ಯಾರಂದ್ರೆ ವಿಜಯಲಕ್ಷ್ಮಿ ಸಕ್ಸೇನಾ ಅಂತ ಬರ್ತಾರೆ. ವಿಜಯಲಕ್ಷ್ಮಿ ಸಕ್ಸೇನಾರವರು ಏನಪ್ಪ ಅಂದ್ರೆ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಯಾರೀ? ವಿಜಯಲಕ್ಷ್ಮಿ ಸಕ್ಸೇನಾ ಅನ್ನೋರು. ಓಕೆ, ವೆರಿ ಇಂಪಾರ್ಟೆಂಟ್ ರೀ ಇದು. ಸೊ ಅದೇ ರೀತಿಯಾಗಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಕೌನ್ಸಿಲ್ ಅಂತ ನೋಡ್ಕೋತ ಹೋದಾಗ ಇದು ಯಾವಾಗ ಸ್ಥಾಪನೆ ಆಯ್ತು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನೇ ಬೇರೆ, ಭಾರತೀಯ ವಿಜ್ಞಾನ ಕಾಂಗ್ರೆಸ್ನೇ ಬೇರೆ. ಎರಡು ಏನಪ್ಪ ಬೇರೆ ಬೇರೆ ಅದಾವ. ಅದು 1885ರಲ್ಲಿ ಸ್ಟಾರ್ಟ್ ಆಗೈತಿ. ಬಟ್ ಇದು ಯಾವಾಗ ಸ್ಥಾಪನೆ ಆಗಿತ್ತಂದ್ರ 1914ರಲ್ಲಿ ಸ್ಥಾಪನೆ ಆಯಿತು. ಯಾವಾಗ ಸ್ಥಾಪನೆ ಐತ್ರಿ? 1914ರಲ್ಲಿ ಸ್ಥಾಪನೆ ಆಗೈತಿ. 1914ರಲ್ಲಿ ಸ್ಥಾಪನೆ ಆಗಿದ್ದಾಗ ಇದರ ಮೊದಲ ಅಧಿವೇಶನ ಎಲ್ಲಿ ನಡೀತಂದ್ರ ಕಲ್ಕತ್ತಾದಲ್ಲಿ ನಡೀತೈತ್ರಿ. ಈ ಮೊದಲ ಅಧಿವೇಶನದ ಅಧ್ಯಕ್ಷರಾಗಿ ಯಾರ ಕಾರ್ಯವನ್ನ ನಿರ್ವಹಿಸ್ತಾರಂದ್ರ ಅಶುತೋಷ್ ಮುಖರ್ಜಿ ಅವರು ಏನಪ್ಪ ಅಂದ್ರ ಕಾರ್ಯವನ್ನ ನಿರ್ವಹಿಸ್ತಾರ. ಅಶುತೋಷ್ ಮುಖರ್ಜಿ ಅವರು ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಸಮ್ಮೇಳನದ ಮೊದಲ ಅಧ್ಯಕ್ಷರಾಗಿ ಅಶುತೋಷ್ ಮುಖರ್ಜಿ ಅವರು ಕಾರ್ಯನಿರ್ವಹಿಸ್ತಾರ. ಇವರನ್ನ ಅಶುತೋಷ್ ಮುಖರ್ಜಿ ಅವರನ್ನ ಏನಂತ ಕರೀತಾರೆ? ಬಂಗಾಳ ಕೇಸರಿ, ಬಿಹಾರ ಕೇಸರಿ ಅಂತ ಯಾರನ್ನ ಕರೀತಾರೆ? ಅಶುತೋಷ್ ಮುಖರ್ಜಿ ಅವರು. ನೋಡ್ರಿ ಯಾವ ಕೇಸರಿ ಅಂತ ಕರೀತಾರ ನೋಡ್ಕೋರಿ. ಪಂಜಾಬ ಕೇಸರಿ ಅಂತ ಲಾಲಾ ಲಜಪತ್ ರಾಯ್, ಹೌದಾ? ಬಿಹಾರ ಕೇಸರಿ ಯಾರು ನೋಡ್ಕೊರಿ, ಬಂಗಾಳ ಕೇಸರಿ ಯಾರು ನೋಡ್ಕೊರಿ. ಸೊ ಎಲ್ಲ ಬರ್ತಾವು. ವೆರಿ ಇಂಪಾರ್ಟೆಂಟು. ಅಶುತೋಷ್ ಮುಖರ್ಜಿ ಅವರು ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ಯಾರ. ಸೊ ಇದು ಎಷ್ಟನೇ ಸಮ್ಮೇಳನ ಅಂದ್ರ 108ನೇ ಸಮ್ಮೇಳನ. ಎಷ್ಟನೇ ಸಮ್ಮೇಳನ? 108. ಹಾಗಾದ್ರೆ 107ನೇ ಸಮ್ಮೇಳನ ಎಲ್ಲಿ ನಡೀತು? 107ನೇ ಸಮ್ಮೇಳನ ಎಲ್ಲಿ ನಡೀತು ಅಂದ್ರ ನಮ್ಮ ಬೆಂಗಳೂರಿನಲ್ಲಿ ನಡೆದೈತ್ರಿ. ಎಲ್ಲಿ ನಡೆದೈತ್ರಿ? ಇದು ಬೆಂಗಳೂರಿನಲ್ಲಿ ನಡೆದಿರುವುದನ್ನ ನಾವು ಕಾಣ್ತೀವಿ. ಇಲ್ಲಿಯವರೆಗೆ 108 ಸಮ್ಮೇಳನಗಳು ಏನಪ್ಪ ಆಗಿರುವುದನ್ನ ಕಾಣ್ತೀವಿ. ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರೋದು. ಸೊ ಇಲ್ಲಿಯೂ ಕೂಡ ಒಂದು ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆ ಐತ್ರಿ. ವೆರಿ ಇಂಪಾರ್ಟೆಂಟ್ ರೀ. ಏನ್ ನೋಡ್ರಿ, ಕೇಳಬಹುದಾ? ಸೊ ಜಾರ್ಖಂಡ್ ರಾಜ್ಯದ ಹೊಸ ಗವರ್ನರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳ್ಯಾನ. ಸೊ ಸಾಮಾನ್ಯವಾಗಿ ಗವರ್ನರ್ಗಳನ್ನ ಯಾರು ನೇಮಕ ಮಾಡ್ತಾರಂದ್ರ ರಾಷ್ಟ್ರಪತಿಯವರು ಏನಪ್ಪ ನೇಮಕ ಮಾಡ್ತಾರ. ಭಾರತದ ರಾಷ್ಟ್ರಪತಿಯವರು ಗವರ್ನರ್ಗಳನ್ನ ನೇಮಕ ಮಾಡ್ತಾರ. ಸಂವಿಧಾನದ ಎಷ್ಟನೇ ವಿಧಿಗೆ ಅನುಗುಣವಾಗಿ ಅಂದ್ರ 155ನೇ ವಿಧಿಗೆ. ಇವರು ರಾಜ್ಯದ ಮೊದಲ ಪ್ರಜೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರ ಅಧಿಕಾರಾವಧಿ ಎಷ್ಟು ವರ್ಷ ಇರ್ತೈತೆ ಅಂದ್ರ 5 ವರ್ಷದವರೆಗೆ ಏನಪ್ಪ ಇವರು ಅಧಿಕಾರಾವಧಿಯಲ್ಲಿ ಇರ್ತಾರ ಅನ್ನೋದನ್ನ ನಾವು ಕಾಣ್ತೀವಿ. ನೋಡ್ರಿ, ಭಾರತ ದೇಶದ ಮೊದಲ ಪ್ರಜೆ ಅಂದ್ರ ರಾಷ್ಟ್ರಪತಿ. ಸೊ ರಾಜ್ಯದ ಮೊದಲ ಪ್ರಜೆ ಅಂದ್ರ ಏನಪ್ಪ ಅಂದ್ರ ರಾಜ್ಯಪಾಲ. ಈ ರಾಜ್ಯಪಾಲನನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ. ಎಷ್ಟನೇ ವಿಧಿಗೆ ಅನುಗುಣವಾಗಿ ಅಂದ್ರ 155ನೇ ವಿಧಿ ಅನುಗುಣವಾಗಿ. ಎಷ್ಟು ವರ್ಷ ಇವರು ಅಧಿಕಾರದಲ್ಲಿ ಇರ್ತಾರಂದ್ರ ಆಯ್ಕೆಯಾದ ದಿನದಿಂದ 5 ವರ್ಷದವರೆಗೆ ಏನಪ್ಪ ಅಧಿಕಾರದಲ್ಲಿ ಇರ್ತಾರ. ಸೊ ಒಮ್ಮೆ ಏನಪ್ಪ ಅಂದ್ರೆ ಹೆಚ್ಚುವರಿ ಏನಪ್ಪ ರಾಜ್ಯಪಾಲರಾಗಿಯೂ ಮತ್ತೊಂದು ರಾಜ್ಯಕ್ಕೆ ಇವರು ಸೇವೆಯನ್ನ ಸಲ್ಲಿಸಬಹುದು. ಸೊ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಏನಪ್ಪ ಅಂದ್ರ ಜಾರ್ಖಂಡ್ ರಾಜ್ಯದ ಪ್ರಸ್ತುತ ಗವರ್ನರ್ ಯಾರದಾರ ಅಂತ ಕೇಳ್ಯಾನ. ಸೊ ಜಾರ್ಖಂಡ್ ರಾಜ್ಯದ ಪ್ರಸ್ತುತ ಗವರ್ನರ್ ಆಗಿ CP ರಾಧಾಕೃಷ್ಣನ್ ರವರು ಏನಪ್ಪ ಕಾರ್ಯವನ್ನ ನಿರ್ವಹಿಸುತ್ತಾರೆ. CP ರಾಧಾಕೃಷ್ಣನ್ ರವರು. ಹಾಗಾದ್ರೆ ತಾವರ್ ಚಂದ್ ಗೆಹ್ಲೋಟ್ ರವರು ಯಾವ ರಾಜ್ಯದ ಗವರ್ನರ್ ಅದಾರಿ? ಕರ್ನಾಟಕ ರಾಜ್ಯದ ಗವರ್ನರ್ ಆಗಿ ಸೇವೆಯನ್ನ ಸಲ್ಲಿಸುತ್ತಾರೆ. ಇವ್ರು ಯಾವ ರಾಜ್ಯದ?
ಕರ್ನಾಟಕ ರಾಜ್ಯ. ಹಾಗಾದ್ರೆ ಮೊಹಮ್ಮದ್ ಆರಿಫ್ ಅವರು ಯಾವ ರಾಜ್ಯದದಾರು? ಕೇರಳ ರಾಜ್ಯದ ಏನಪ್ಪ ಅಂದ್ರೆ ಗವರ್ನರ್ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ. ಸೊ ಅದೇ ರೀತಿಯಾಗಿ ಕಾಲ್ರಾಜ್ ಮಿಶ್ರಾ ಅಂತ ಬರ್ತಾರೆ. ಕಾಲ್ರಾಜ್ ಮಿಶ್ರಾರವರು ಏನಪ್ಪ ಅಂದ್ರೆ ರಾಜಸ್ಥಾನ ರಾಜ್ಯದ ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಹಿಂಗ ಯಾವ್ಯಾವ ರಾಜ್ಯದ್ದು ಯಾರು ಗವರ್ನರ್ಗಳಾಗಿ ಸೇವೆಯನ್ನು ಸಲ್ಲಿಸ್ತಾರ ಏನಪ್ಪ ಅಂದ್ರೆ ಒಂದು ಎಕ್ಸಾಮ್ ಹೋಗೋ ದಿವಸ ಏನಪ್ಪ ನೋಡ್ಕೊಂಡು ಹೋಗ್ರಿ, ಖಂಡಿತ ಇವುಗಳ ಮೇಲೆ ಏನಪ್ಪ ಪ್ರಶ್ನೆಗಳನ್ನ ಕೇಳ್ತಾನೆ. ಹೀಗಾಗಿ SSC GD ವಿಭಾಗ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು. ಅದೇ ರೀತಿಯಾಗಿ ಈಗ ಏನಪ್ಪ ಚುನಾವಣೆ ನೋಡಿದಾವ್, ಅಲ್ಲಿ ಏನಪ್ಪ ಮುಖ್ಯಮಂತ್ರಿಗಳು ಕೂಡ ಏನಪ್ಪ ಚೇಂಜ್ ಆಗ್ಯಾರ. ಆ ಮುಖ್ಯಮಂತ್ರಿಗಳನ್ನು ಕೂಡ ಏನಪ್ಪ ನೀವು ಕಲೆಕ್ಟ್ ಮಾಡ್ಕೋರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ನಾನು ಮೂವ್ ಆಗ್ತನು. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ 15ನೇ ಪ್ರಶ್ನೆ. ಓಕೆನಾ? ಸೊ ಏನೈತಿ ಅಂತ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಲಿಂಬು ಎನ್ನುವಂತಹ ಒಂದು ಬುಡಕಟ್ಟು ಜನಾಂಗ ಕಂಡು ಬರ್ತೈತಿ ಅಂತ ಕೇಳ್ಯಾರ. ಸೊ ಬುಡಕಟ್ಟು ಜನಾಂಗ ಓಕೆನಾ ಯಾವ್ದ್ರಿ? ಲಿಂಬು ಎನ್ನುವಂತ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತೈತಿ, ಯಾವ ರಾಜ್ಯದಾಗ? ನೋಡೋಣ, ಪ್ರಶ್ನೆಗೆ ಆನ್ಸರ್ ನೋಡೋಣ. ಸಾಧ್ಯವಾದ್ರೆ ಆನ್ಸರ್ ಮಾಡ್ರಿ. ಆನ್ಸರ್ ಮಾಡ್ರಿ. ಸೊ ಸಿಕ್ಕಿಂ ಅಂತ ಕೇಳ್ಯಾನ, ಮೇಘಾಲಯ ಅಂತ ಕೊಟ್ಟಾನ, ಅಂಡಮಾನ್ ನಿಕೋಬಾರ್ ಅಂತ ಕೊಟ್ಟಾನ, ಮಹಾರಾಷ್ಟ್ರ ಅಂತ ಕೊಟ್ಟಾನ. ಅದಕ್ಕೆ ಸರಿಯಾದಂತ ಉತ್ತರ ಯಾವ್ದಂದ್ರೆ ಸಿಕ್ಕಿಂ ರಾಜ್ಯ. ನೋಡ್ರಿ, ಯಾವ ರಾಜ್ಯ ರೀ? ಸಿಕ್ಕಿಂ ರಾಜ್ಯ. ಸಿಕ್ಕಿಂ ರಾಜ್ಯದಲ್ಲಿ ಲಿಂಬು ಎನ್ನುವಂತ ಜನಾಂಗ ಕಂಡು ಬರ್ತೈತಿ. ಇನ್ನೊಂದು ಏನಪ್ಪ ಅಂದ್ರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿಯೂ ಕೂಡ ಏನಪ್ಪ ಲಿಂಬು ಎನ್ನುವಂತ ಒಂದು ಜನಾಂಗನೂ ಕೂಡ ಏನಪ್ಪ ಕಂಡು ಬರ್ತೈತಿ. ಸೊ ನೇಪಾಳ ಭಾಗದಲ್ಲಿಯೂ ಕಂಡು ಬರ್ತೈತ್ರಿ. ಸಿಕ್ಕಿಂ ರಾಜ್ಯ ಐತಲ್ಲ, ಭಾರತ ದೇಶದ ಅತಿ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರುವಂತ ರಾಜ್ಯ ಅದು. ಆ ರಾಜ್ಯದಲ್ಲಿ ನೋಡ್ರಿ ನಾವು ಪ್ರಮುಖವಾಗಿ ಇನ್ನೊಂದು ಜನಾಂಗವನ್ನ ಕಾಣ್ತೀವಿ. ಇನ್ನೊಂದು ಜನಾಂಗ ಯಾವ್ದಂದ್ರ ಲೆಪ್ಚಾ ಎನ್ನುವಂತ ಒಂದು ಜನಾಂಗ ಕಂಡು ಬರ್ತೈತ್ರಿ. ಅಲ್ಲಿ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರುವಂತ ಇನ್ನೊಂದು ಅತಿ ಪ್ರಮುಖವಾದಂತಹ ಜನಾಂಗ ಯಾವ್ದಂದ್ರ ಲೆಪ್ಚಾ. ಸೊ ಅದೇ ರೀತಿಯಾಗಿ ಲಿಂಬು ಜನಾಂಗ ಕಂಡು ಬರ್ತೈತಿ. ಬುತಿಯಾ ಎನ್ನುವಂತ ಒಂದು ಜನಾಂಗನೂ ಕೂಡ ಏನಪ್ಪ ಕಂಡು ಬರ್ತೈತ್ರಿ. ಬುತಿಯಾ ಎನ್ನುವಂತ ಜನಾಂಗ. ಸೊ ಇದು ಸಿಕ್ಕಿಂ ಏನಪ್ಪ ನೇಪಾಳ, ಸಿಕ್ಕಿಂ ಈ ಭಾಗದಲ್ಲಿ ಕಂಡು ಬರುವಂತ ಜನಾಂಗ ಬುತಿಯಾ. ಸೊ ಅದೇ ರೀತಿಯಾಗಿ ಮೇಘಾಲಯ ರಾಜ್ಯದಲ್ಲಿ ನೋಡ್ರಿ ಏನಪ್ಪ ಅಂದ್ರ ಗಾರೋ ಮತ್ತು ಕಾಸಿ ಎನ್ನುವಂತ ಬುಡಕಟ್ಟು ಜನಾಂಗಗಳು ಕಂಡು ಬರ್ತಾವ. ಗಾರೋ ಮತ್ತು ಕಾಸಿ ಎನ್ನುವಂತ ಬುಡಕಟ್ಟು ಜನಾಂಗಗಳು ಎಲ್ಲಿ ಕಂಡು ಬರ್ತಾವ ಅಂದ್ರ ಮೇಘಾಲಯ ರಾಜ್ಯದಲ್ಲಿ ಕಂಡು ಬರ್ತಾವ. ಸೊ ಹಾಗಾದ್ರೆ ಅಂಡಮಾನ್ ಮತ್ತು ನಿಕೋಬಾರ ರಾಜ್ಯದಲ್ಲಿ ನೋಡ್ರಿ ಏನಪ್ಪ ಅಂದ್ರ ಅಂಡಮಾನ್ ಮತ್ತು ನಿಕೋಬಾರ್ ರಾಜ್ಯದಲ್ಲಿ ಜರ್ವಾ ಎನ್ನುವಂತ ಜನಾಂಗ ಕಂಡು ಬರ್ತೈತ್ರಿ. ಜಾರ್ವಾ ಎನ್ನುವಂತ ಜನಾಂಗ ಕಂಡು ಬರ್ತೈತ್ರಿ. ಮಹಾರಾಷ್ಟ್ರ ರಾಜ್ಯದಲ್ಲಿ ವೆರಿ ಇಂಪಾರ್ಟೆಂಟ್ ರೀ, ವರ್ಲಿ ಎನ್ನುವಂತಹ ಜನಾಂಗ ಕಂಡು ಬರ್ತೈತ್ರಿ. ವರ್ಲಿ ಎನ್ನುವಂತಹ ಜನಾಂಗ ಮಹಾರಾಷ್ಟ್ರ ರಾಜ್ಯದಲ್ಲಿ. ಸೊ ಜಾರ್ವಾ ಎನ್ನುವಂತ ಜನಾಂಗ ಅಂಡಮಾನ್ ಮತ್ತು ನಿಕೋಬಾರದಲ್ಲಿ. ಗಾರೋ ಮತ್ತು ಕಾಶಿ ಜನಾಂಗ ಮೇಘಾಲಯ ರಾಜ್ಯದಲ್ಲಿ. ಬುತಿಯಾ, ಲೆಪ್ಚಾ ಮತ್ತು ಲಿಂಬು ಜನಾಂಗ ಸಿಕ್ಕಿಂ ರಾಜ್ಯದಲ್ಲಿ. ಮಣಿಪುರ್ ರಾಜ್ಯದಲ್ಲಿ ಕುಕ್ಕಿ ಮತ್ತು ಮೈತಾಯಿ ಎನ್ನುವಂತಹ ಜನಾಂಗ, ಜನಾಂಗಗಳು ಕಂಡು ಬರ್ತಾವ. ಹೌದಾ? ಸೊ ಅದೇ ರೀತಿಯಾಗಿ ಕೇರಳ ರಾಜ್ಯದಲ್ಲಿ ಮಾಪಿಳ್ಯ ಎನ್ನುವಂತಹ ಜನಾಂಗ ಏನಪ್ಪ ಅಂದ್ರ ಕೇರಳ ರಾಜ್ಯದಲ್ಲಿ ಕಂಡು ಬರ್ತಾರ. ತೋಡರು ಎಲ್ಲಿ ಕಂಡು ಬರ್ತಾರ, ಗೌಡರು ಎಲ್ಲಿ ಕಂಡು ಬರ್ತಾರ, ಗಿಡ್ಡ ಜನಾಂಗ ಎಲ್ಲಿ ಕಂಡು ಬರ್ತೈತಿ, ಇವೆಲ್ಲವನ್ನ ಏನಪ್ಪ ಕಲೆಕ್ಟ್ ಮಾಡ್ರಿ. ನೋಡ್ರಿ, ಪ್ರಮುಖವಾಗಿ GK ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳದಾವ. ಸರಿಸುಮಾರು 15 ಪ್ರಶ್ನೆಗಳನ್ನ ಬಿಡಿಸುವಂತ ಕಾರ್ಯವನ್ನ ಮಾಡೀನಿ. ಸೊ ಇವು ವೆರಿ ಇಂಪಾರ್ಟೆಂಟ್, ಇವುಗಳನ್ನ ನೋಟ್ಸ್ ಮಾಡ್ರಿ. ಆಮೇಲೆ ಏನಪ್ಪ ನಮ್ಮ ಒಂದು ಸಂಸ್ಥೆಯಲ್ಲಿ ಆ್ಯಪ್ನಲ್ಲಿ ಕೂಡ ಏನಪ್ಪ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡಾಕ್ತೀವಿ. ನೀವು ಕೂಡ ಏನಪ್ಪ ಅಲ್ಲಿ ಜಾಯಿನ್ ಆಗ್ರಿ ಅಂತ ಹೇಳ್ತಾ, ಸೊ ಅದೇ ರೀತಿಯಾಗಿ GK ವಿಷಯಕ್ಕೆ ಸಂಬಂಧಪಟ್ಟಂತ ಇಷ್ಟು ಪ್ರಶ್ನೆಗಳು. ಸೊ ಇನ್ನೊಂದು ಏನಪ್ಪ ಅಂದ್ರ ಇಷ್ಟು ಪ್ರಮುಖವಾದಂಥ ಪ್ರಶ್ನೆಗಳಿರ್ತಾವ, ಇವುಗಳನ್ನ ಸರಿಯಾಗಿ ನೋಟ್ ಮಾಡ್ಕೋರಿ. ಆಮೇಲೆ ನಮ್ಮ ಕ್ಲಾಸ್ಗಳನ್ನ ನೀವೇನಪ್ಪ ಅಂದ್ರೆ ಪ್ರೋತ್ಸಾಹವನ್ನ ನೀಡ್ರಿ ಅಂತ ಹೇಳ್ತಾನು. ಯಾಕಂದ್ರೆ ನೀವು ಎಷ್ಟು ಪ್ರೋತ್ಸಾಹವನ್ನ ಕೊಡ್ತಿರಲ್ಲ ಅಷ್ಟು ನಾವೇನಪ್ಪ ಅಂದ್ರೆ ಹುಮ್ಮಸ್ಸಿನಿಂದ ಏನಪ್ಪ ಬಂದು ಕ್ಲಾಸ್ಗಳನ್ನ ಮಾಡ್ತೀವಿ. ಸೊ ನೀವು ಅದಕ್ಕೆ ಪ್ರೋತ್ಸಾಹವನ್ನ ಕೊಡ್ಲಿಲ್ಲ ಅಂದ್ರೆ ನಾವೇನಪ್ಪ ಕ್ಲಾಸ್ ಮಾಡೋದನ್ನ ಬಿಟ್ಟು ಬಿಡ್ತೀವಿ. ಹೀಗಾಗಿ ಹೆಚ್ಚೆಚ್ಚು ಪ್ರೋತ್ಸಾಹವನ್ನ ಕೊಡ್ರಿ, ಲೈಕ್ ಬಟನ್ ಅನ್ನ ಏನಪ್ಪ ಒತ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತೀನಿ. ಜೈ ಹಿಂದ್.